ತುಂಬಾ ಅಧ್ವಾನ ಆಗಿದೆ. ರೋಡ್ ಬ್ಲಾಕ್ ಆಗಿ ನಿಲ್ಸಿದೀರಾ. ಯಾರಾದ್ರೂ ಬೈಕ್ ಎತ್ಕೊಂಡು ಹೋದ್ರೆ ನಮಗೆ ಸಂಬಂಧ ಇಲ್ಲ. ಪೊಲೀಸ್ ಇಲಾಖೆಯವರು ಎತ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ನೀಟಾಗಿ ಹೋಗಿ ಪಾರ್ಕ್ ಮಾಡಿ ಬನ್ನಿ. ಯಾರಾದ್ರೂ ಬೈಕ್ ನಿಲ್ಸಿದ್ರೆ ನೀಟಾಗಿ ಹೋಗಿ ಪಾರ್ಕ್ ಮಾಡಿ ಬನ್ನಿ. ಆರಂಭಿಕ ಬಾರಿ ಬಹುತೇಕವಾಗಿ ಓಟಗಳಿಗೆ ಅವಕಾಶ ಕಂಡುಕೊಳ್ತಾ ಇದೆ. ಕೌ ಕಾರ್ನರ್ ಡೀಪ್ ಭಾಗದಲ್ಲಿ ಅಂತಿಮ ಹಂತದಲ್ಲಿ ಚೇಸಿ ಮುಖಾಂತರವಾಗಿ ಬೌಂಡ್ರಿ ಉಳಿತಾಯವನ್ನು ಕಾಡುತ್ತಾ ಇದೆ. ದಯವಿಟ್ಟು ಹೊರ ಬನ್ನಿ ಹೇಳ್ತೀರಿ. ದಯವಿಟ್ಟು ನಮ್ಮ ಬೌನ್ಸರ್ಸ್ ಕೂಡ ಹೇಳ್ಬೇಕು, ಯಾರು ಅಲ್ಲಿ ಬೌಂಡ್ರಿ ಒಳಗಿರಂಗಿಲ್ಲ ಪ್ಲೇಯರ್ಸ್ ಜಗೂಟಲ್ಲಿ. ಎಸ್, ಇಲ್ಲಿ ಕೂಡ ಗಮನಿಸಿಕೊಳ್ಳಿ, ಬ್ಯಾರಿಕೇಡ್ ನ ಒಳಗೆ ಕುಳಿತಿರ್ತಕ್ಕಂಥವ್ರು ದಯವಿಟ್ಟು ಹೊರಗೆ ಬನ್ನಿ. ಯಾರು ಕೂಡ ಒಳಗೆ ಕೂತ್ಕೊಳ್ಳೋದು ಬೇಡ. ಇದು ಸಂಘಟಕರ ಸೂಚನೆ ಕೂಡ. ಅತಿಕ್ರಮ ಸೂಚನೆ. ವೈಡ್ ಬಾಲ್ ಉಚಿತ ಹೆಚ್ಚುವರಿ ಸೇರ್ಪಡೆಯನ್ನು ಕಾಡ್ತಾ ಇದೆ. ಆರಂಭಿಕ ಅವರ ಪ್ರಗತಿಯಲ್ಲಿ ಹಂತದಲ್ಲಿ ವಿಷ್ಣು ಆರಂಭಿಕ ಉಚಿತ ಹೊಡೆದ ಕೊಡುಗೆಯನ್ನು ಕೂಡ ಮಾಡ್ತಾ ಇದ್ದಾರೆ ಕೂಡ. ಆರಂಭಿಕ ಪಂದ್ಯಾಟಕ್ಕಾಗಿ ಸೆಮಿಫೈನಲ್ ಹೋರಾಟಕ್ಕೆ ಕರೆ ನೀಡುತ್ತಾ ಇದ್ದಾವೆ. ಅಥರ್ವ ಶೃಂಗೇರಿ ವಿರುದ್ಧವಾಗಿ ಜೈ ಕರ್ನಾಟಕ ಬೆಂಗಳೂರು. ಮಾನವಿಗೆ ತಕ್ಕ ಪುರಸ್ಕಾರ ಪಡ್ಕೊಳ್ತಾ ಇಲ್ಲ. ಹಂತದಲ್ಲಿ ಅದೃಷ್ಟ ಹಂತದಲ್ಲಿ ಸಕಲೇಶ್ವರಗಳ ಕೈ ಹಿಡಿತಾ ಇಲ್ಲ ಕೂಡ. ಸ್ವಸ್ತಿಕ್ ಹಂತದಲ್ಲಿ ಅದೃಷ್ಟದ ಹೋದರೆ ಅವಕಾಶ ಮಾಡಿಕೊಳ್ತಾ ಇದ್ದಾರೆ ಕೂಡ. ಈ ತನ್ಮಧ್ಯೆ ಪವರ್ ಪ್ಲೇ ಲಾಭ ಹೋಟೆಲ್ಗೆ ಅವಕಾಶವನ್ನು ಕಂಡುಕೊಡ್ತಾ ಇದೆ ಕೂಡ. ಅಂತಿಮ ಹಂತದಲ್ಲಿ ಸೋದರತೆ ಬೌಂಡ್ರಿ 4 ಹೆಚ್ಚುವರಿ ಸ್ವಸ್ತಿಕ್ ದಾಂಡಿನ ಮುಖಾಂತರವಾಗಿ ಇದೀಗ ರಂಗತಿ ಎಚ್ಚರಿಕೆಯನ್ನು ಕಂಡುಕೊಳ್ತಾ ಇದೆ, ಏರಿಕೆಯನ್ನು ಮಾಡಿಕೊಳ್ತಾ ಇದೆ ಕೂಡ. ಸ್ವಸ್ತಿಕ್ ಸಿಡಿಸುವಂತ ಪ್ರತಿಯೊಂದು ಸಿಕ್ಸರ್ಗೂ ಕೂಡ 1,000 ರೂಪಾಯಿ ನಗದು ಘೋಷಣೆ ಆಗ್ತಾ ಇದೆ ನಿಹಾನ್ ಗೋಲ್ಡ್ ಬಯರ್ಸ್ ಮುಖಾಂತರವಾಗಿ. ಮತ್ತೆ ವೈಡ್ ಬಾಲ್ ಓಟಗಳಿಗೆ ಅವಕಾಶ ಬರ್ತಾ ಇದೆ. ರೂಮ್ ಕೀ ಸಿಕ್ಕಿದೆ ವೇದಿಕೆ ಮೇಲೆ. ಒಂದು ಲಾಡ್ಜ್ ಇಂದ ರೂಮ್ ಕೀ ಯಾರಾದ್ರೂ ಕಳೆದಾಕೊಂಡಿದ್ರೆ ದಯವಿಟ್ಟು ವೇದಿಕೆ ಎದುರು ಬಂದು ಇಸ್ಕೊಂಡು ಹೋಗ್ಬೇಕು. ಯಾವ ಲಾಡ್ಜಿಂದ ಗೊತ್ತಿಲ್ಲ, ಒಟ್ಟು ರೂಮ್ ಕೀ ಅದು. ಯಾರಾದ್ರೂ ಕಳೆದಾಕೊಂಡ್ರೆ ದಯವಿಟ್ಟು ವೇದಿಕೆ ಎದುರು ಬಂದು ಇಸ್ಕೋಬೇಕು. ಈ ತನ್ಮಧ್ಯೆ ಬಹಳಷ್ಟು ಸುಂದರತೆ ಹಸ್ತವನ್ನು ದಾಖಲಿಸಿದ್ರು. ಸ್ವಸ್ತಿಕರನ್ನು ಕಟ್ಟಿ ಹಾಕುವಂತಹ ಅಂತಿಮ ಪ್ರಯತ್ನವನ್ನು ಹಂತದಲ್ಲಿ ವಿಷ್ಣು ತೋರ್ಪಡಿಸ್ತಾ ಇದ್ದಾರೆ ಎಸ್ತಗಾರಿಕೆ ಭಾಗದಲ್ಲಿ. ಈ ಪಂದ್ಯದ ಪ್ರಮುಖ ರೂವಾರಿಗಳಾಗಿ ಗುರುತನ್ನು ಕಂಡುಕೊಂಡಿರ್ತಕ್ಕಂಥವರು ಸೂರಪ್ಪ ನೇತೃತ್ವದ ಸ್ನೇಹಜೀವಿ ಗೆಳೆಯರ ಬಳಗ ಚಿತ್ರದುರ್ಗ. ಸತತ 4ನೇ ಬಾರಿಗೆ ಯಶಸ್ಸಿನ ಆಯೋಜನೆಯನ್ನು ಕಂಡಿರತಕ್ಕಂತಹ ವೀರ ಮದಕರಿ ನಾಯಕ ಟ್ರೋಫಿ 2025. ಈ ತರಹದ ರಿವಾರ್ಸ್ ಯತ್ನಗಳು ಸ್ವಸ್ತಿಕ್ ಅಲ್ಪ ಮಟ್ಟಿಗೆ ಯಶಸ್ಸನ್ನು ಕಾಣ್ತಾ ಇಲ್ಲ. ನಿರೀಕ್ಷಿತ ಹೊಡೆತವನ್ನು ದಾಖಲಿಸುವಲ್ಲಿ ಅಲ್ಪ ಮಟ್ಟಿಗೆ ಇದೀಗ ವಿಷ್ಣು ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಕೂಡ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ. ಅಂತಿಮ ಹಸ್ತಕ್ಕಾಗಿ ಮತ್ತೆ ವಿಷ್ಣು ಟು ಸ್ವಸ್ತಿಕ್. ಉದರಿ ಆವರಿಸಿಕೊಂಡು ಬೀಸುವಂತ ಪ್ರಯತ್ನ ಇದೀಗ ಬಳು ಆಗ್ತದೆ. ಅತಿಕ್ರಮ ಸೂಚನೆ ಕೂಡ. ವೈಡ್ ಬಾಲ್ ಸೇರ್ಪಡೆ. ವಿಷ್ಣು ಅಲ್ಪ ಮಟ್ಟಿಗೆ ಉಚಿತ ಓಟಗಳ ಮುಖಾಂತರವಾಗಿ ದುಬಾರಿ ಆಗ್ತಾ ಇದ್ದಾರೆ ಕೂಡ. ಆರಂಭಿಕ ಎಸೆತ ಅವಳಿ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಬಳಿಕವಾಗಿ ವೈಡ್ ಬಾಲ್, ಆ ಬಳಿಕ ಡಾಟ್ ಬಾಲ್, ಆ ಬಳಿಕ ಬೌಂಡ್ರಿ, ಮತ್ತೆ ವೈಡ್ ಬಾಲ್ ಬಳಿಕ ಅವಳಿ ಡಾಟ್ ಬಾಲ್ ಬಳಿಕವಾಗಿದೆ. ಈಗ ಮತ್ತೆ ವೈಡ್ ಬಾಲ್ ಸೇರ್ಪಡೆ ಕಾಡ್ತದೆ. ಒಟ್ಟಾರೆ ಗಳಿಕೆ 9ಕ್ಕೆ ತಲುಪ್ತಾ ಇದೆ ಕೂಡ. ಅಂತಿಮ ಎಸೆತಕ್ಕಾಗಿ ಸ್ವೀಪ್ ಮಾಡುವಂತ ಪ್ರಯತ್ನ, ಅಲ್ಪ ಮಟ್ಟಿಗೆ ಕನೆಕ್ಟಿವಿಟಿ ಕೊರತೆ ಎಂದು ಕಾಣ್ತಾ ಇದೆ ಕೂಡ. ಸ್ವಸ್ತಿಕ್ ಆರಂಭಿಕ ಹಂತದಲ್ಲಿ ನಿಧಾನಗತಿಯ ರನ್ ಧಾರಣೆ ತೋರ್ಪಡಿಸಿದ್ರು ಕೂಡ ತನ್ನದ ಒಟ್ಟಾರೆ ಗಳಿಕೆ ವೇದಿಕೆಗೆ
ನಮ್ಮ ಮಹಾಪೋಷಕರು ಇಸ್ರಾರ್ ಬಾಯಿ ಅವರು ಆಗಮಿಸ್ತಾ ಇದ್ದಾರೆ. ಸತತ 4ನೇ ಬಾರಿ ಕೂಡ ಅವರೊಂದು ಪ್ರೀತಿ ಪ್ರೋತ್ಸಾಹ ನಮ್ಮ ಜೊತೆ ಇದೆ. ಮುಂದೆನೂ ಕೂಡ ಅವರ ಪ್ರೀತಿ ಪ್ರೋತ್ಸಾಹ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ವೆಲ್ಕಮ್ ಬೈ. ಎಸ್, ಇತಿಹಾಸದ ಪುಟದಲ್ಲಿ ಚಿತ್ರದುರ್ಗದ ಧನ್ಯವಾದಗಳು. ಇತಿಹಾಸವನ್ನು ಕಂಡುಕೊಳ್ಳಬೇಕಾದ್ರೆ ಇರುವರು ವ್ಯಕ್ತಿತ್ವವನ್ನು ನಾವು ಇತಿಹಾಸದ ಪುಟದಲ್ಲಿ ಗಟ್ಟಿತನದಿಂದ ಹೆಮ್ಮೆಯಿಂದ ಹೇಳಿಕೊಳ್ಳಬಹುದಾಗಿದೆ. ಒಂದು ವೀರವನಿತೆ ಒನಕೆ ಓಬವ್ವ, ಮತ್ತೊಂದು 7 ಸುತ್ತಿನ ಕೋಟೆಯ ಅಧಿಪತಿ ರಾಜ ವೀರಮದ ಕರಿನಾಯಕ. ಈ ಇತಿಹಾಸದ ಪುಟವನ್ನು ಮತ್ತೆ ನೆನಪಿಸುವಂತ ಪ್ರಯತ್ನಕ್ಕಾಗಿ ಸ್ನೇಹಜೀವಿ ಗೆಳೆಯರ ಬಳಗ, ಅದೇ ರೀತಿಯಾಗಿ ದುರ್ಗ 11 ಕ್ರಿಕೆಟರ್ಸ್ ಚಿತ್ರದುರ್ಗ ಈ ಪಂದ್ಯದ ಸತತ 4ನೇ ಬಾರಿಗೆ ಆಯೋಜನೆಯನ್ನು ಕಂಡುಕೊಳ್ತಾ ಇದೆ. ರಾಜ್ಯದ ಪ್ರತಿಷ್ಠೆಯ ತಂಡಗಳು ಸೇರಿಕೊಂಡಂತೆ 43 ಬಲಾಢ್ಯ ತಂಡಗಳ ಕೂಡುವಿಕೆಯ ಮುಖಾಂತರವಾಗಿ 2 ಲಕ್ಷ ರೂಪಾಯಿ ನಗದು ಪುರಸ್ಕಾರ ಒಳಗೊಂಡಿರ್ತಕ್ಕಂಥ ಮದಕರಿ ಕಪ್ಗಾಗಿ ಪ್ರತಿಷ್ಠೆಯ ಹೋರಾಟ ಕಂಡುಕೊಳ್ತಾ ಇದೆ ಕೂಡ. ಆರಂಭಿಕ ಓವರ್ನ ಮುಕ್ತಾಯದ ಬಳಿಕವಾಗಿ ತಂಡದ ಗಳಿಕೆ 9ಕ್ಕೆ ನೋ ಲಾಸ್. ದ್ವಿತೀಯ ಪವರ್ ಪ್ಲೇಗಾಗಿ ಬಹುತೇಕವಾಗಿ ಶಶಾಂಕ್ನನ್ನು ಪರಿಚಯಿಸ್ತಾ ಇದೆ ಸಕಲೇಶ್ಪುರ. ಪಾಂಚಜನ್ಯ ಕೋಟ ಈ ಒಂದು ಪಂದ್ಯಾಕೂಟದಲ್ಲಿ ಜಿಮ್ಮಿ ಪಾಂಚಜನ್ಯ ರೂಪದಲ್ಲಿ ಪಂದ್ಯಾಟವನ್ನು ಕಂಡುಕೊಳ್ತಾ ಇದೆ ಕೂಡ. ಹರೀಶ್ ನಾಯ್ಕರ್ ಪಡ್ಕೊಳ್ತಾ ಇದ್ದಾರೆ ಕೂಡ. ಇದೀಗ ರಾಜವೀರ ಮದಕರಿ ನಾಯಕ ಮುಖ್ಯ ವೇದಿಕೆಗೆ ಶ್ರೀನಿವಾಸ್ ಬಾಬು ಅವರು ಆಗಮಿಸ್ತಾ ಇದ್ದಾರೆ. ಅವರಿಗೂ ಸ್ನೇಹಜೀವಿ ಸ್ವರೂಪ ಗೆಳೆಯ ಬಳಗ ವತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನ ವೇದಿಕೆಗೆ ಬಯಸ್ತಾ ಇದ್ದಾವೆ. ಶ್ರೀನಿವಾಸ್ ಅವರು ಉದ್ಯಮಿಗಳು, ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಶಾರ್ಟ್ ಬಾಲ್ ಯತ್ನದಲ್ಲಿ ವಿನಿರೀಕ್ಷಿತ ಹೊಡೆತವನ್ನು ಕಂಡುಕೊಳ್ತಾ ಇಲ್ಲ ಹರಿ. ತೀರಾ ಸ್ಲೋವರ್ ಚೆಂಡು ಅಲ್ಪ ಮಟ್ಟಿಗೆ ಹರಿಯನ್ನು ಈ ಹಂತದಲ್ಲಿ ವಂಚಿಸ್ತಾ ಇದೆ ಕೂಡ. ಕ್ವಾರ್ಟರ್ ಫೈನಲ್ ಹಂತದ ಅಂತಿಮ ಪಂದ್ಯಾಟ ಜರುಗ್ತಾ ಇದೆ ಕೂಡ. ಈ ಪಂದ್ಯಾಟದ ಬಳಿಕವಾಗಿ ಆರಂಭಿಕ ಉಪಾಂತ್ಯದ ಪಂದ್ಯಾಟ ಜರುಗಲಿಕ್ಕಿದೆ ಕೂಡ. ರಿವರ್ಸ್ ಮಾಡುವಂತ ಪ್ರಯತ್ನಗಳು ದಾಂಡು ಬಿಟ್ಟು ಬೇಗ ಲಭಿಸ್ತಾ ಇದೆ. ಚೆಂಡು ಓಟಗಳಿಗೆ ಅವಕಾಶವನ್ನು ಕಂಡುಕೊಳ್ತಾ ಇಲ್ಲ ಕೂಡ. ಆರಂಭಿಕ ಓವರ್ನಲ್ಲಿ ಸ್ವಸ್ಥೆಕ್ಕಿದ ರೀತಿಯಲ್ಲಿ ಸ್ವಲ್ಪ ಮಟ್ಟಿಗೆ ದುಬಾರಿ ದಾಳಿತನವನ್ನು ತೋರ್ಪಡಿಸಿದರೆ ಈಗ ಹರಿ ಕೂಡ ಸ್ವಲ್ಪ ಮಟ್ಟಿಗೆ ನಿಧಾನಗತಿಯ ರನ್ ಧಾರಣೆಯನ್ನು ಕಂಡುಕೊಳ್ಳುವ ಪ್ರಯತ್ನವನ್ನು ಮುಂದುವರಿಸ್ತಾ ಇದ್ದಾರೆ. ಆರಂಭಿಕ 2 ಎಸೆತಗಳು ಕೂಡ ಡಾಟ್ ಬಾಲ್ ಪಟ್ಟಿಯನ್ನು ಸೇರಿಕೊಳ್ತಾ ಇದೆ. ಮತ್ತೆ ರಿವರ್ಸ್ ಎತ್ತಗಳಿಗೆ ಅವಕಾಶಗಳು ಬರ್ತಾ ಇದೆ ಕೂಡ. ಈ ಬಾರಿ ಕಾವಾಸ್ ಡೇ ಭಾಗದಲ್ಲಿ ಸೋದರತೆ ಬೌಂಡ್ರಿ 4 ಹೆಚ್ಚುವರಿ. ಹೆಚ್ಚುವರಿ ಮುಖಾಂತರವಾಗಿ ತಂಡದ ಒಟ್ಟಾರೆ ಗಳಿಕೆ ಹಂತದಲ್ಲಿ 13ಕ್ಕೆ ತಲುಪ್ತಾ ಇದೆ. ಔಟ್ ಸೈಡ್ ಜೋಟುಗಳಿಗೆ ಅವಕಾಶಗಳು ಬರ್ತಾ ಇದೆ. ಶಾರ್ಟ್ ಫೈನ್ ಲೈಕ್ ಭಾಗದಲ್ಲಿ ದೊಡ್ಡ ಸೇರ್ಪಡೆ ಕೂಡ ತಂಡದ ಒಟ್ಟಾರೆ ಗಳಿಕೆ 14ಕ್ಕೆ ತಲುಪ್ತಾ ಇದೆ. ಪವರ್ ಪ್ಲೇ ಹಂತದಲ್ಲಿ ಬೇರೆ ಹೊಡೆತಗಳಿಗೆ ಅವಕಾಶವನ್ನು ಇದೀಗ ಎಸ್ತಗಾರರು ಮಾಡಿಕೊಡ್ತಾ ಇಲ್ಲ ಕೂಡ. ಅತಿರಿಕ್ತ ನೋ ಬಾಲ್. ಪಂದ್ಯಾಟಕ್ಕೆ ಅನರ್ಹವಾದಂತಹ ಚೆಂಡು ಇದೀಗ ಓವರ್ ಸ್ಟೆಪ್ ಮುಖಾಂತರವಾಗಿ ದಾಖಲಾತಿ ಮಾಡಿಕೊಳ್ತಾ ಇದೆ ಕೂಡ. ಪ್ರಮುಖ ನಿರ್ಣಾಯಕ ಪೀಠದಲ್ಲಿ ಮಹಾದೇವ ಮೈಸೂರು, ಅದೇ ರೀತಿಯಾಗಿ ಉಪನಿರ್ಣಾಯಕರಾಗಿ ವಿನಯ್ ಫ್ರಮ್ ಹುಬ್ಬಳ್ಳಿ. ಈ ಪಂದ್ಯಾಕೂಟದ ಪಾರದರ್ಶಕ ತೀರ್ಪಿಗಾಗಿ ಬಹಳಷ್ಟು ಹೆಸರುವಾಸಿಯಾಗಿರ್ತಕ್ಕಂಥ ನಿರ್ಣಾಯಕರು ಸತತ 4ನೇ ಬಾರಿಗೆ ಅದು ಪಂದ್ಯಾಕೂಟದಲ್ಲಿ ತೀರ್ಪುಗಾರಿಕೆ ಪೀಠವನ್ನು ಕಂಡುಕೊಳ್ತಾ ಇದ್ದಾರೆ ಕೂಡ.
ಈ ತರ್ಮಧ್ಯೆ ಶಾರ್ಟ್ ಆಗಿ ಬೆದರ್ತಕ್ಕಂಥ ಚೆಂಡು ತೀರ ಲೋ ಫುಲ್ ಟಾಸ್ ಎಸೆತ ಅಂತಿಮ ಹಂತದಲ್ಲಿ ಅದ್ಭುತ ಕ್ಷೇತ್ರ ದಾಖಲಾತಿಯನ್ನು ಕಾಡ್ತಾ ಇದೆ ಕೂಡ. ಬಹುತೇಕವಾಗಿ 6 ಓಟಗಳಿಗೆ ಅವಕಾಶ ಕಳೆದುಕೊಳ್ಳಬೇಕಾದ ಸಿಕ್ಸರ್ ಹೊಡೆತ ಅಂತಿಮ ಹಂತದಲ್ಲಿ ಕ್ಷೇತ್ರ ರಕ್ಷಕರು ಉಳಿತಾಯ ಮಾಡಿಕೊಡ್ತಾ ಇದ್ದಾರೆ ಕೂಡ. ಅವಳಿ ಓಟಗಳಿಗೆ ಫ್ರೇಟ್ ಅವಕಾಶಗಳು ಕಂಡುಕೊಳ್ತಾ ಇದೆ. ಅವಳಿ ಓಟದ ಎಚ್ಚರಿ ಮುಖಾಂತರವಾಗಿ ತಂಡದ ಗಳಿಕೆ ಹಂತದಲ್ಲಿ 17ಕ್ಕೆ ತಲುಪ್ತಾ ಇದೆ ಕೂಡ. ಈ ತನ್ಮಧ್ಯೆ ಬೇಸುವಂತ ಪ್ರಯತ್ನ ಬಹುತೇಕವಾಗಿ ಬೇರಸಿನ ಶಕ ಆರೋಟದ ಹೆಚ್ಚುವರಿ ನಿಹಾನ್ ಗೋಲ್ಡ್ ಬೈಯಸ್ ಮುಖಾಂತರವಾಗಿ 1,000 ರೂಪಾಯಿ ನಗದು ಮತ್ತೆ ಘೋಷಣೆಯನ್ನು ಕಾಡ್ತಾ ಇದೆ. ಪಂದ್ಯದ ಬಳಿಕವಾಗಿ ನಿಹಾನ್ ಗೋಲ್ಡ್ ಮಾಲೀಕರನ್ನು ಸಂಪರ್ಕಿಸಬಹುದಾಗಿದೆ. ಕೇವಲ ಫೋನ್ ಪೇ ನಂಬರ್ ನೀಡಿದ್ರು ಕೂಡ ನಿಮ್ಮ ಮೊತ್ತ ನಿಮ್ಮ ಅಕೌಂಟ್ನಲ್ಲಿ ಜಮೆ ಆಗ್ತದೆ. ರಾಜವೀರ ಮದಕರಿ ನಾಯಕ ಮುಖ್ಯ ವೇದಿಕೆ ಇವತ್ತು ನಮ್ಮ ದೀಪಣ್ಣವರು ಸತತ 4ನೇ ಬಾರಿಗೆ ನಮಗೆ ಒಂದು ಊಟದ ವ್ಯವಸ್ಥೆಯನ್ನ ಮಾಡಿಕೊಟ್ಟಿರುವಂತಹ ವ್ಯಕ್ತಿ. ಅವರಿಗೆ ಹೃತ್ಪೂರ್ವಕ ಧನ್ಯವಾದ ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಅವರ ಸ್ನೇಹಿತರು ಅಜಿತ್ ಅವರು ಆಗಮಿಸ್ತಾ ಇದ್ದಾರೆ, ಅವರಿಗೆ ಕೂಡ ಧನ್ಯವಾದ ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ DSP ಗಣೇಶ್ ರಾಷ್ಟ್ರಪತಿ ಪದಕ ವಿಜೇತರು, ಅವರಿಗೂ ಕೂಡ ಒಂದು ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ರಾಜು ಲೋಕಾಯುಕ್ತ ಸಬ್ ಇನ್ಸ್ಪೆಕ್ಟರ್, ಅವರಿಗೂ ಕೂಡ ಸ್ವಾಗತ ಬಯಸ್ತಾ ಇದ್ದೇವೆ. ಅದೇ ರೀತಿ ಡಾಕ್ಟರ್ ರೂಪೇಶ್ ಶೆಟ್ಟಿ ಇಂಡಿಯನ್ ಆರ್ಟ್ ಸೆಂಟರ್ನ ಮುಖ್ಯಸ್ಥರು, ಪಾರಾಸ್ ಜೈನ್ ಅವರು ಉದ್ಯಮಿಗಳು, ಅವರಿಗೂ ಕೂಡ ಸ್ವಾಗತ ಬಯಸ್ತಾ ಇದ್ದೇವೆ. ಅದಕ್ಕೆ ಶ್ರೀನಿವಾಸ್ ಅವರು ಉದ್ಯಮಿಗಳು, ಅವರು ಕೂಡ ವೇದಿಕೆ ಮೇಲಿದ್ದಾರೆ, ಅವರಿಗೂ ಕೂಡ ಒಂದು ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ರವಿ ಕೋರೆ ಅವರು ಆಗಮಿಸ್ತಾ ಇದ್ದಾರೆ, ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ಆನಂದ್ ಕ್ರಷರ್ ಮಾಲೀಕರು, ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ರಾಜು ಅವರು ಲೋಕಾಯುಕ್ತ ಸಬ್ ಇನ್ಸ್ಪೆಕ್ಟರ್, ಅವರಿದೀಗ ರಾಜು ಸರ್ ಅವರು ವಿಕ್ರಮ್ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ಒಂದು ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಡಾಕ್ಟರ್ ಕಿರಣ್ ಅವರು ಕೂಡ ಈ ಒಂದು ಮುಖ್ಯ ವೇದಿಕೆ ಆಗಮಿಸ್ತಾ ಇದ್ದಾರೆ, ಅವರಿಗೆ ಕೂಡ ಹೃತ್ಪೂರ್ವಕವಾದ ಒಂದು ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಒಂದೊಡ್ಡ ಸೇರ್ಪಡೆ ಕೂಡ ಕ್ಷಿಪ್ರಗತಿಯಲ್ಲಿ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ ಕೂಡ. ತಂಡದ ಓಟದ ಗಳಿಕೆ ಹಂತದಲ್ಲಿ 24ಕ್ಕೆ ತಲುಪ್ತಾ ಇದೆ. ಮತ್ತೆ ಸ್ವಸ್ತಿಕ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ ಕೂಡ. ವಿಷ್ಣು ಎಸ್ತಗಾರಿಕೆಯಲ್ಲಿ ತೃತೀಯವನ್ನ ದ್ವಿತೀಯ ಎಸ್ತಕ್ಕಾಗಿ ಬೇರಸಿನ ಒಳತಳಿಗೆ ಮನ ಮಾಡಿಕೊಳ್ತಾ ಇಲ್ಲ. ಸ್ವಸ್ತಿಕ್ ತನ್ನ ಅಸಲಿ ಆಟವನ್ನು ತೋರ್ಪಡಿಸುವಲ್ಲಿ ಅಲ್ಪ ಮಟ್ಟಿಗೆ ನಿಧಾನಗತಿಯ ಆಟವನ್ನು ತೋರ್ಪಡಿಸ್ತಾ ಇದ್ದಾರೆ ಕೂಡ. ಅದೇ ರೀತಿ ಡ್ಯಾಶಿಂಗ್ ಓಪನರ್ ಶ್ರೀನಿವಾಸ್ ಸ್ಮಾರ್ಟ್ ಬಾಬ್ ಅವರು ಕೂಡ ಆಗಮಿಸಿರ್ತಾರೆ, ಅವರಿಗೆ ಕೂಡ ಸ್ವಾಗತವನ್ನು ಬಯಸ್ತಾ ಇರ್ತೇವೆ. ಪಿ ರಘು ಅವರು ಸಫಾಯಿ ಕರ್ಮಚಾರಿ ರಾಜ್ಯಾಧ್ಯಕ್ಷರು, ಅವರಿಗೆ ಕೂಡ ಸ್ವಾಗತ ಬಯಸ್ತಾ ಇದ್ದಾರೆ. ಸಂದೀಪ್ ಅವರು ಹಾಗೂ ಅವರ ಸಹೋದರರು ಸಾಗರ್ ಅವರು ಮದಕರಿ ವಿದ್ಯಾಸಂಸ್ಥೆ ಮುಖ್ಯಸ್ಥರು, ಅವರು ಕೂಡ ಆಗಮಿಸ್ತಾ ಇದ್ದಾರೆ, ಅವರಿಗೆ ಕೂಡ ಸ್ವಾಗತ. ಗೋಪಾಲ್ ಸ್ವಾಮಿ ನಾಯಕ್ ಅವರು ಆಗಮಿಸ್ತಾ ಇದ್ದಾರೆ, ಅವರಿಗೆ ಕೂಡ ಸ್ವಾಗತ ಬಯಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ DC ಸುರೇಶ್ ಅವರು ಮಾಜಿ ನಗರಸಭಾ ಸದಸ್ಯರು, ಅವರು ಕೂಡ ವೇದಿಕೆ ಆಗಮಿಸ್ತಾ ಇದ್ದಾರೆ, ಅವರಿಗೆ ಕೂಡ ಹೃತ್ಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಅದೇ ರೀತಿ ರಘುರಾಮ್ ರೆಡ್ಡಿ ಅವರು ಮರ್ಚೆಂಟ್ಸ್ ಬ್ಯಾಂಕ್ನ ಪ್ರಮುಖರು, ಅವರು ಕೂಡ ಆಗಮಿಸ್ತಾ ಇದ್ದಾರೆ, ಅವರಿಗೆ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಪ್ರದೀಪ್ ಅವರು ಭರಮಸಾಗರ, ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಪ್ರಸಾದ್ ಅವರು ಬಳ್ಳಾರಿ, ಅವರ ಉದ್ಯಮಿಗಳು, ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ವಿಜಯ್ ಮ್ಯಾಂಡ್ರಿನ್ ಹೋಟೆಲ್ ಮಾಲೀಕರು ಉದ್ಯಮಿಗಳು ಬೆಂಗಳೂರು, ಹಾಗೂ ಅವ್ರ ಜೊತೆಯಲ್ಲಿ ಹರ್ಷ ಅವರು ಕೂಡ ಆಗಮಿಸ್ತಾರೆ, ಅವರೆಲ್ಲರಿಗೂ ಕೂಡ ಸ್ವಾಗತ ಬಯಸ್ತಾ ಇದ್ದೇವೆ. ತೃತೀಯ ಹಸ್ತಕ್ಕಾಗಿ ವಿಷ್ಣು ಸ್ವಸ್ತಿಕ್ ಶೋರ್ಟ್ ಡೆಲಿವರಿ ಬೇರಸಿನ ಹೊಡೆತಗಳನ್ನು ಕಂಡುಕೊಳ್ತಾ ಇಲ್ಲ. ಬಾರಿ ದಾಣಬೆಟ್ಟು ಬ್ಯಾಟ್ಗೆ ಲಭಿಸ್ತಾ ಇದೆ. ಲೆಗ್ ಬೈ ಮುಖಾಂತರವಾಗಿ ಓಟಗಳು ಪೂರೈಕೆಯನ್ನು ಕೂಡ ಕಾಣ್ತಾ ಇದೆ. ಒಂದೊಡ್ಡ ಎಚ್ಚರಿ ಮುಖಾಂತರವಾಗಿ ತಂಡದ ಗಳಿಕೆ ಹಂತದಲ್ಲಿ 27ಕ್ಕೆ ತಲುಪ್ತಾ ಇದೆ ಕೂಡ. ಇದೀಗ ವೇದಿಕೆಗೆ ಮಾಜಿ ನಗರಸಭಾ ಸದಸ್ಯರು ಹಾಗೂ ಮರ್ಚೆಂಟ್ಸ್ ಬ್ಯಾಂಕ್ನ ಮುಖ್ಯಸ್ಥರಾದಂಥ ರಘುರಾಮ್ ರೆಡ್ಡಿ ಅವರು ಆಗಮಿಸ್ತಾ ಇದ್ದಾರೆ, ಅವರಿಗೆ
ರಾಜವೀರ ಮಧುಕರ ನಾಯಕ ಕಪ್ ಹಾಗೂ ಸ್ನೇಹಜೀವಿ ಸೂರಪ್ಪ ಗೆಳಗೇರ ಬಳಗದ ವತಿಯಿಂದ ಹೃತ್ಪೂರ್ವಕ ಒಂದು ಸ್ವಾಗತ ಬಯಸ್ತಾ ಇದ್ದೇವೆ. ಓಟಗಳಿಗೆ ಅವಕಾಶವನ್ನು ಕರೆಕೊಡ್ತಾ ಇದೆ. ಒಂದೊಂದು ಸೇರ್ಪಡೆ ಮುಖಾಂತರವಾಗಿ ತಂಡದ ಗಳಿಕೆ 28ಕ್ಕೆ ತಲುಪ್ತಾ ಇದೆ. ಒಟ್ಟಾರೆಯಾಗಿ ತೃತೀಯ ಪ್ರಗತಿಯ ಅಂತಿಮಸ್ತಕ್ಕಾಗಿ ಸ್ಟೆಪ್ ಔಟ್ ಆಗಿ ಬೆಳೆಸುವ ಪ್ರಯತ್ನ ಇದೆ. ಈಗ ಪಾಯಿಂಟ್ ಭಾಗದಲ್ಲಿ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಒಂದು ಓಟಗಳಿಗೆ ಅವಕಾಶವನ್ನು ಮಾತ್ರ ಪಡ್ಕೊಳ್ತಾ ಇದ್ದಾರೆ ಕೂಡ. ಜಗಳೂರಿನ ನಗರಸಭಾ ಸದಸ್ಯರು ಲುಕ್ಮಾನ್ ಅವರು ಆಗಮಿಸಿರ್ತಾರೆ. ಅವರು ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಅವರಿಗೆ ಒಂದು ಪ್ರೀತಿಯ ಸನ್ಮಾನ ಇರುತ್ತೆ. ಲುಕ್ಮಾನ್ ಅವರು ದಯವಿಟ್ಟು ವೇದಿಕೆ ಬರ್ಬೇಕು. ನಮ್ಮೆಲ್ಲ ಅತಿಥಿಗಳು ಸೇರಿ ಅವರಿಗೆ ಒಂದು ಪ್ರೀತಿಯ ಸನ್ಮಾನವನ್ನು ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಮುಕ್ತಾಯದ ತೃತೀಯವರ ಬಳಿಕವಾಗಿ ತಂಡದ ಒಟ್ಟಾರೆ ಗಳಿಕೆ 29 ಓಟಗಳು ಅಂಕಿಅಂಶ ಪಟ್ಟಿಯನ್ನು ಕೂಡಿಕೊಳ್ತಾ ಇದೆ ಕೂಡ. ಇನ್ನು ಕೂಡ 18 ಜನಗಳ ಆರಂಭಿಕ ಇನ್ನಿಂಗ್ಸ್ ಅನ್ನು ಕಡಿಕೊಳ್ಳಬೇಕಾಗ್ತಾ ಇದೆ ಕೂಡ ಸಕಲೇಶ್ಪುರ. ವೇದಿಕೆಗೆ ಆಗಮಿಸಿದ್ದಕ್ಕೆ ಧನ್ಯವಾದಗಳು ಅವರಿಗೆ. ಅಲ್ಲಿ ಬೌಂಡ್ರಿ ಒಳಗಡೆ ಕೂತ್ಕೊಂಡಿರೋರು ದಯವಿಟ್ಟು ಹೊರಗೆ ಹೋಗ್ಬೇಕು. ನೀವು ಹೋಗಿ ಎದ್ದೇಳಿಸಿ ಹೋಗಿ ಹೇಳ್ತೀನಿ. ಎದ್ದೇಳಲ್ಲ, ವೇದಿಕೆ ಇದು ಬೌಂಡ್ರಿ ಒಳಗಡೆ ಕೂತ್ಕೊಂಡ್ರೆ ದಯವಿಟ್ಟು. ಭಾಳ ಇಂಪಾರ್ಟೆಂಟ್ ಮ್ಯಾಚ್ಸು, ಒಂದು ಸಣ್ಣ ಕಾಂಟ್ರವರ್ಸಿ ಆದ್ರೂ ಭಾಳ ತೊಂದರೆ ಆಗುತ್ತೆ. ಅರ್ಥ ಮಾಡ್ಕೊಂಡು ನೀವೇ ಎದ್ದೇಳಬೇಕು. ಬೌಂಡ್ರಿ ಲೈನ್ ಒಳಗಡೆ ಯಾರು ಕೂತ್ಕೊಬಿಡಿ, ಎದ್ದೇಳ್ರಿ. ಬ್ಯಾರಿಕೇಡ್ ಒಳಗಡೆ ಯಾರು ಕೂತ್ಕೊಬಿಡ್ರಿ, ಎದ್ದೇಳ್ರಿ. ಬೇಕಾದಷ್ಟು ಖಾಲಿ ಜಾಗ ಇದೆ, ದಯವಿಟ್ಟು ಎದ್ದೇಳ್ಬೇಕು ಎಲ್ಲರೂ. ಬೇಗ ದಯವಿಟ್ಟು ಎದ್ದೇಳ್ರಿ. ನಿಮಗೆ ಹೇಳ್ತೀರಾ, ದಯವಿಟ್ಟು ಎದ್ದೇಳ್ರಿ. ಬ್ಯಾರಿಕೇಡ್ ಇಂದ ಕೂತ್ಕೋಬೇಕು ಎಲ್ಲರೂ. ಶಶಾಂಕ್ ಚತುರ್ಥನ ಪ್ರಯತ್ನಕ್ಕಾಗಿದೆ. ಈಗ ಆರಂಭಿಕ ಸಾರಿ ಬಾರಿ ಬಹುತೇಕವಾಗಿ ಕಬಡ್ಡಿ ಪಾಯಿಂಟ್ ಭಾಗದಲ್ಲಿ ಓಟಗಳಿಗೆ ಅವಕಾಶಗಳು ಬರ್ಕೊಳ್ತಾ ಇದೆ ಕೂಡ. ಅವಳಿ ಪೂರೈಕೆ ಕಾಡುತ್ತಾ ಇದೆ. ಅವಳಿ ಹಿಡಿದು ಎಚ್ಚರಿ ಮುಖಾಂತರವಾಗಿ 3ನೇ ದಶಕ ಕೂಡ ಪೂರೈಸ್ತಾ ಇದೆ ಜಿಮ್ಮಿ ಪಾಂಚಜನ್ಯ. 31ಕ್ಕೆ ತಲುಪ್ತಾ ಇದೆ ಓಟಗಳಿಗೆ. ಎದ್ದೇಳ್ಬೇಕು ದಯವಿಟ್ಟು, ನಿಮಗೆ ಹೇಳ್ತಿರೋದು. ಅಲ್ಲಿ ಬ್ಯಾರಿಕೇಡ್ ಕೂತ್ಕೋಬಾರ್ದು. ಡಗ್ಔಟ್ ನಲ್ಲಿ ಪ್ಲೇಯರ್ಸ್ ಗೆ ಮಾತ್ರ, ಇಲ್ಲಿ ಯಾರು ಕೂಡ ಕೂತ್ಕೊಳ್ಳಿಕ್ಕಿಲ್ಲ. ಸಕಲೇಶ್ಪುರದ ಪ್ಲೇಯರ್ಸ್ ಇರುತ್ತೆ 11 ಜನ, ಇಲ್ಲಿ ಯಾರು ಕೂಡ ಕೂತ್ಕೊಳ್ಳೋದು ಬೇಡ. 5 ಜನ ಕುಂತಿರಿ, ಕೇಳಿಸಿದ್ಯಾ? ಎದ್ದಲ್ರವ್. ಮತ್ತೆ ಬೆಸೋದ ಪ್ರಯತ್ನ ಬಾರಿ ಸುಲಭ ಸಾಧ್ಯ ಕ್ಯಾಚ್ ಅವಕಾಶವನ್ನು ಬಹಳಷ್ಟು ಸಾಹಸವಾಗಿ ಪೂರೈಸುವಂತ ಪ್ರಯತ್ನವನ್ನು ತೋರ್ಪಡಿಸಿದ್ರು ಕೂಡ ಕ್ಯಾಚ್ ಇದೆ. ಈಗ ಪೂರೈಕೆಯನ್ನು ಕಾಡ್ತಾ ಇಲ್ಲ ಮುಖಾಂತರವಾಗಿ ಕ್ಯಾಚ್ ಅವಳಿ ಓಟಗಳು ಪೂರೈಕೆ 33ಕ್ಕೆ ತಲುಪ್ತಾ ಇದೆ. 33. ಬಹಳ ಇಂಪಾರ್ಟೆಂಟ್ ಮ್ಯಾಚ್ ಇದು. ಮತ್ತೆ ಸಣ್ಣ ಕಾಂಟ್ರವರ್ಸಿ ದೊಡ್ಡದಾಗುತ್ತೆ, ದಯವಿಟ್ಟು ಅರ್ಥ ಮಾಡ್ಕೋಬೇಕು. ನಿಮ್ಮದು ಸಹಕಾರ ಬಹಳ ಇಂಪಾರ್ಟೆಂಟ್, ಪ್ರೇಕ್ಷಕರ ಸಹಕಾರ ಕೂಡ ಬಹಳ ಇಂಪಾರ್ಟೆಂಟ್. ಬಹಳ ಕಷ್ಟಪಟ್ಟು ಇಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಟೂರ್ನಮೆಂಟ್ ನಡೆಸಬೇಕಾದ್ರೆ ಪ್ರೇಕ್ಷಕರಿಗೋಸ್ಕರ ಇದು ನಡೆಸೋದು. ನಿಮ್ಮ ಸಹಕಾರ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಚತುರ್ಥ ಓವರ್ನಲ್ಲಿ ಇನ್ನು ಕೂಡ 3 ಎಸೆತಗಳು ಬಾಕಿ ಉಳಿತಾ ಇದೆ. ಸ್ಲೋವರ್ ಚೆಂಡು ಅಲ್ಪ ಮಟ್ಟಿಗೆ ದಾನಿಗಳನ್ನು ವಂಚಿಸುವಲ್ಲಿ ಪ್ರಮುಖ ನಿರ್ವಹಣೆಯನ್ನು ಪಡ್ಕೊಳ್ತಾ ಇದ್ದಾರೆ ಕೂಡ ಶಶಾಂಕ್. ಹೋದರೆ ಆವರಿಸಿಕೊಂಡು ಬೇಯಿಸುವಂತಹ ಪ್ರಯತ್ನಗಳಿಗೆ ಅವಕಾಶವನ್ನು ಬಿಟ್ಟುಕೊಡ್ತಾ ಇಲ್ಲ ಎಸೆತಗಾರರ ಹಂತದಲ್ಲಿ ಕೂಡ. ಒಂದು ಅತ್ಯುತ್ತಮ ನಿರ್ವಹಣೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಆರಂಭಿಕ ಎಸೆತ ಅವಳಿ ಓಟ, ಬಳಿಕ ಅವಳಿ ಓಟ, ಬಳಿಕವಾಗಿ ಒಂಟಿ ಓಟ. ಇದೀಗ ಡಾಟ್ ಬಾಲ್ ಪಂಚಮೆಸ್ತಕ್ಕಾಗಿ. ಶಾರ್ಟ್ ಡೆಲಿವರಿ ತನ್ಮಧ್ಯೆ ಸ್ಕ್ವಾರ್ ಲೆಗ್ ಸೀಮಾನ ಕ್ರಮಗಳು ಕ್ರಮಿಸ್ತಾ ಇದೆ. ಭರ್ಜರಿ ಸಿಕ್ಸರ್, 6 ಓಟದ ಹೆಚ್ಚುವರಿ. ತಂಡದ ಒಟ್ಟಾರೆ ಗಳಿಕೆ ಪಂದ್ಯದ ಒಟ್ಟಾರೆಯಾಗಿ 40ಕ್ಕೆ ತಲುಪ್ತಾ ಇದೆ ಕೂಡ. ಒಂದು ಅತ್ಯುತ್ತಮ ಬೇರೂಸಿನ ಸಿಕ್ಸರ್ ಅನ್ನು ದಾಖಲಿಸ್ತಾ ಇದ್ದಾರೆ ಕೂಡ. ಮುಖಾಂತರವಾಗಿ ಇನ್ನಿಂಗ್ಸ್ ನ 2ನೇ ಸಿಕ್ಸರ್ ಅನ್ನು ದಾಖಲಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ 2000 ನಗದು ಕೂಡ ನಿಹಾನ್ ಗೋಲ್ಡ್ ಬಯರ್ಸ್ ಮುಖಾಂತರವಾಗಿ ವಿನೋದ್ ಆ ಬಳಿಕವಾಗಿ ಪಡ್ಕೋಬಹುದಾಗಿದೆ.
ತನ್ಮಧ್ಯೆ ಮತ್ತೆ ಬೇಯಿಸುವಂತ ಪ್ರಯತ್ನ ಕಾವು ಕಾರ್ನರ್ ಡಿ ಭಾಗದಲ್ಲಿ ಅವಕಾಶದ ಬೋಕಿ ಸಂಪಾದನೆ ಕಂಡುಕೊಳ್ತಾ ಇದೆ ಆರಂಭಿಕ ಹೋದಾರಿ ನೆಲೆ ಕೊಡ್ತಾ ಇದೆ ಕೂಡ ಆರಂಭಿಕ ಕೊಂಡು ಕಳಿಸಿಕೊಡ್ತಾ ಇದೆ ಜಿಬಿ ಪಾಚಜನ್ಯ ಮುಖಾಂತರವಾಗಿ ಇದೀಗ ವಿನೋ ಬ್ಯಾಕ್ ಟು ದ ಪೆವಿಲಿಯನ್. ಒಂದು ಅತ್ಯುತ್ತಮ ಜೊತೆ ಆಟವನ್ನು ಕಂಡುಕೊಳ್ಳುವಂತ ಪ್ರಯತ್ನದಲ್ಲಿ ಒಂದು ಉತ್ತಮ ಜೊತೆ ಆಟವನ್ನು ಆರಂಭಿಸಿಕೊಟ್ರು ಕೂಡ ಸುಭದ್ರ ಅಡಿಪಾಯದ ಮುಖಾಂತರವಾಗಿ ಇದೀಗ ಹೋದಾರಿಯನ್ನು ಒಪ್ಪಿಸಿಕೊಡ್ತಾ ಇದ್ದಾರೆ ವಿನೋ. ಇದೊಂದು ವಿಶೇಷ ಅನೌನ್ಸ್ಮೆಂಟ್. ಸ್ವಸ್ತಿಕ್ ನಾಗರಾಜ್ ಅವರ ಪ್ರತಿ ಸಿಕ್ಸರ್ಗೆ ಎಝೆಡ್ ಅಲ್ಯೂಮಿನಿಯಂ ಮಾಲೀಕರ ವತಿಯಿಂದ ಪ್ರತಿ ಸಿಕ್ಸರ್ಗೆ 1000 ರೂಪಾಯಿ. ಸ್ವಸ್ತಿಕ್ ನಾಗರಾಜ್ ಅವರಿಗೆ ಜನಪ್ರಿಯ ಆಟಗಾರರು, ಅತ್ಯಂತ ಹೆಚ್ಚು ಮ್ಯಾನ್ ಆಫ್ ದ ಸೀರೀಸ್ ಪಡೆದುಕೊಂಡಂತ ಆಟಗಾರ, ಚಿತ್ರದುರ್ಗದ ಐತಿಹಾಸಿಕ ಹಳೆ ಮಾಧ್ಯಮಿಕ ಶಾಲಾ ಆವರಣದಲ್ಲಿ ಆಡ್ತಾ ಇದ್ದಾರೆ ಸ್ವಸ್ತಿಕ್ ನಾಗರಾಜ್. ಅದೇ ರೀತಿ ಈಗಾಗಲೇ 1 to 6 ದಾಖಲಾತಿಯನ್ನು ಕಾಡ್ತಾ ಇದ್ದಾರೆ ಸ್ವಸ್ತಿಕ್. ಜಾನ್ಸನ್ ತಂಡದಲ್ಲಿ ಕೂಡ ರಾಜು ಸಾಲಿಗ್ರಾಮ ಅವರು ಕೂಡ ಮತ್ತೋರ್ವ ಟೆನ್ನಿಸ್ ಬಾಲ್ ಕ್ರಿಕೆಟ್ ನ ಲೆಜೆಂಡ್. ಅವರೆಲ್ಲರೂ ಕೂಡ ದಯವಿಟ್ಟು ಅಲ್ಲಿ ಕಾರ್ನರ್ ಬಾಯಲ್ಲಿ ನಿಂತಿರ್ತಕ್ಕಂಥ ಬ್ಯಾರಿಕೇಡ್ ಮೂವರು ದಯವಿಟ್ಟು ಹೊರಗೆ ಹೋಗಿ ಆಡ್ತಾ ಇದ್ದಾರೆ. ನಮಗೆಲ್ಲ ಅದು ಖುಷಿ ವಿಚಾರ. ಇಲ್ಲಿ ಸಂಘಟಕರು ತಿಳಿಯಪಡಿಸ್ತಿದ್ದಾರೆ, ದಯವಿಟ್ಟು ಹೊರಗೆ ನಿಂತ್ಕೊಳ್ಳಿ, ಬ್ಯಾರಿಕೇಡ್ ಇಂದ ಹೊರಗಿರಿ. ಸರಿಯಾಗಿ 7 ಸಮಯಕ್ಕೆ ಚಿತ್ರದುರ್ಗ ಟೆನ್ನಿಸ್ ಬಾಲ್ ಕ್ರಿಕೆಟ್ ಅಸೋಸಿಯೇಷನ್ ಒಂದು ಅಪ್ಲಿಕೇಶನ್ ಫಾರಮ್ಸ್ ಕೂಡ ಬಿಡುಗಡೆ ಮಾಡುವ ಸಮಾರಂಭ ಇದೆ. ಎಲ್ಲ ನಮ್ಮ ಪದಾಧಿಕಾರಿಗಳು ಯಾರೇ ಗ್ರೌಂಡ್ ನಲ್ಲಿ ಇದ್ರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ವೈಡ್ ಬಾಲ್ ಹೊಸದಾಣಿಗ ಸಚಿನ್ ಕೋಟೇಶ್ವರ ಅಂಕಣ ಪ್ರವೇಶ ಮಾಡಿಕೊಳ್ತಾ ಇದ್ದಾರೆ ಕೂಡ. ಮತ್ತೆ ಅತಿಕ್ರಮ ಸೂಚನೆ ಸತತ 2 ಅತಿಕ್ರಮ ಓಟಗಳು ದಾಖಲಾತಿಯನ್ನು ಕೂಡಿಕೊಳ್ತಾ ಇದೆ ಕೂಡ. ಮೂಲತಃ ಕೊಡಗು ಪರಿಸರದ ಹಸ್ತಗಾರ ಹಂತದಲ್ಲಿ ಆರಂಭಿಕ ಚೆಂಡು ಓಟಗಳಿಗೆ ಅವಕಾಶ ಕಂಡುಕೊಳ್ತಾ ಇದೆ ಕೂಡ. ಲಾಂಗ್ ಲೆಗ್ ಭಾಗದಲ್ಲಿ ಒಂದು ಓಟಗಳಿಗೆ ಅವಕಾಶ ಪಡ್ಕೊಳ್ಳುವ ಮುಖಾಂತರವಾಗಿ ಸಚಿನ್ ಕೋಟೇಶ್ವರ ಸ್ಟ್ರೈಕರ್ ಪಡ್ಕೊಳ್ತಾ ಇದ್ದಾರೆ. ಇನ್ನಿಂಗ್ಸ್ ನ ಪ್ರತಿ ಸಿಕ್ಸರ್ಗೂ ಕೂಡ 1000 ಘೋಷಣೆ ಆಗ್ತಾ ಇದೆ ನಿಹಾನ್ ಗೋಲ್ಡ್ ಬಯರ್ಸ್ ಮುಖಾಂತರವಾಗಿ. ಆರಂಭಿಕ ಉಪಾಂತ್ಯದ ಕದನಕ್ಕಾಗಿ ಕರೆ ರವಾನಿಸ್ತಾ ಇದ್ದಾವೆ. ಸೆಮಿಫೈನಲ್ ಪಂದ್ಯಾಟಕ್ಕಾಗಿ ಕರೆ ರವಾನಿಸ್ತಾ ಇದ್ದಾವೆ. ಜೈ ಕರ್ನಾಟಕ ವಿರುದ್ಧವಾಗಿ ಶ್ರೀ ಅಥರ್ವ ಶೃಂಗೇರಿ ಟಾಸ್ ಪ್ರಕ್ರಿಯೆಗೆ ಬರಬೇಕು. 2 ತಂಡದ ಕಪ್ತಾನರು ಕೂಡ ತಟ್ಟಿಬಿಟ್ಟು ಹೊಡೆದ ಪ್ರಯತ್ನ ಇದೆ. ಈಗ ಅವಳಿ ಓಟಗಳಿಗೆ ಅವಕಾಶ ಬಿಟ್ಟುಕೊಡ್ತಾ ಇಲ್ಲ ಕ್ಷೇತ್ರ ರಕ್ಷಕರು. ಒಂದು ಅತ್ಯುತ್ತಮ ಕ್ಷೇತ್ರ ರಕ್ಷಣೆ ತೋರ್ಪಡಿಸ್ತಾ ಇದ್ದಾರೆ ಕೂಡ ಸಕಲೇಶ್ಪುರ ಪರವಾಗಿ. ಸಚಿನ್ ಖಾತೆ ಆರಂಭವನ್ನು ಕಂಡುಕೊಳ್ತಾ ಇದೆ. ತಂಡದ ಒಟ್ಟಾರೆ ಗಳಿಕೆ 44ಕ್ಕೆ ತಲುಪ್ತಾ ಇದೆ. ಶಾರ್ಟ್ ಡೆಲಿವರಿ ಪರ್ಫೆಕ್ಟ್ ಟಚ್ ಕಂಡುಕೊಳ್ತಾ ಇಲ್ಲ ಬಾರಿ. ಫೈಲ್ ಲೆಗ್ ಭಾಗದಲ್ಲಿ ಅವಕಾಶದ ಬೊಕ್ಕೆಯನ್ನು ಕೈ ಚೆಲ್ಲಿಕೊಂಡಿದೆ. ಈಗ ಅವಳಿ ಓಟಗಳು ಸುಲಭ ರೀತಿಯಲ್ಲಿ ಪೂರೈಕೆಯನ್ನು ಕಾಡುತ್ತಾ ಇದೆ. ಅವಳಿ ಓಟದ ಹೆಚ್ಚುವರಿ ಮುಖಾಂತರವಾಗಿ ತಂಡದ ಒಟ್ಟಾರೆ ಗಳಿಕೆ ಕೂಡ 46ಕ್ಕೆ ತಲುಪ್ತಾ ಇದೆ. ಚಿತ್ರದುರ್ಗದ ಹಳೆ ಮಾಧ್ಯಮಿಕ ಶಾಲಾ ಮೈದಾನ ಇದೆ. ಈಗ ಕ್ರಿಕೆಟ್ ರಸಿಕರಿಗಿಂದ ಬಹಳಷ್ಟು ತುಂಬಿ ತೊಳಗ್ತಾ ಇದೆ ಕೂಡ. ಇನ್ನಷ್ಟು ಬಹಳಷ್ಟು ರೋಚಕ ಪಂದ್ಯಾಟಗಳು ಜರುಗಲಿಕ್ಕಿದೆ. ಸೆಮಿಫೈನಲ್ ಹಂತದ ಪಂದ್ಯಾಟಗಳು ಕೂಡ. ಈ ತನ್ಮಧ್ಯೆ ಬೇಸದ ಪ್ರಯತ್ನಗಳು ಅತಿಕ್ರಮ ಸೂಚನೆ ಕಂಡುಕೊಳ್ತಾ ಇದೆ ಕೂಡ. ಉಚಿತ ಓಟಗಳ ಕೊಡುಗೆ ಹೆಚ್ಚುವರಿಯಾಗಿ ದಾಖಲಾತಿಯನ್ನು ಕೊಡಿಕೊಳ್ತಾ ಇದೆ. ಒಟ್ಟಾರೆ ಗಳಿಕೆ ಹಂತದಲ್ಲಿ 47ಕ್ಕೆ ತಲುಪ್ತಾ ಇದೆ. ಮತ್ತೆ ಸ್ವಸ್ತಿಕ್ ಸ್ಟ್ರೈಕ್ ಭಾಗದಲ್ಲಿ ಓಟಗಳಿಗೆ ಅವಕಾಶ ಕಂಡುಕೊಡ್ತಾರೆ. ದಾಂಡು ಬಿಟ್ಟು ಪ್ಯಾಡ್ಗೆ ಲಭಿಸ್ತಾ ಇದೆ ಕೂಡ. ಅಲ್ಪ ಮಟ್ಟಿಗೆ ಗತಿ ಪರಿವರ್ತನೆ ಎಸೆತಗಳು ಸ್ವಸ್ತಿಕ್ನನ್ನು ಕಟ್ಟಿ ಹಾಕುವುದರಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸ್ತಾ ಇದೆ ಕೂಡ. ಅಂತಿಮ 2 ಎಸೆತಗಳು ಈ ಹಂತದಲ್ಲಿ ಬಾಕಿ ಉಳಿತಾ ಇದೆ ಪಂಚಮೌರ್ನ ಚಾಲ್ತಿಯಲ್ಲಿ. ಈ ತರಹದ ಓಟಗಳಿಗೆ ಅವಕಾಶಗಳು ರೇಸ್ಗೆ ಓಟಗಳು ಪೂರೈಕೆ ಕಾಡ್ತಾ ಇದೆ. ಸುಲಭದ ರನ್ ಔಟ್ ಅವಕಾಶವನ್ನು ಕೈ ಚೆಲ್ಲಿಕೊಳ್ತಾ ಇದ್ದಾರೆ ಕೂಡ.
ವಿಡಾಭಾಗದಲ್ಲಿ ರೇಸ್ಗೆ ಓಟಗಳು ಪೂರೈಕೆ ಕಾಣುವ ಮುಖಾಂತರವಾಗಿ ತಂಡದ ಗಳಿಕೆ 48ಕ್ಕೆ ತಲುಪ್ತಾ ಇದೆ ಕೂಡ. ಮತ್ತು ಬೇಸುವಂತ ಪ್ರಯತ್ನ ದಾಟು ಪ್ಯಾಡ್ಗೆ ಲಭಿಸ್ತಾ ಇದೆ. ತಕ್ಕ ಪುರಸ್ಕಾರ ಲಭ್ಯತೆ ಪಡ್ಕೊಳ್ತಾ ಇದೆ ಕೂಡ. ಲೆಗ್ ಬಿಫೋರ್ ದ ವಿಕೆಟ್ ರೂಪದಲ್ಲಿದೆ ಈಗ. ಸಚಿನ್ ಕೋಟೇಶ್ವರ ಇನ್ನಿಂಗ್ಸ್ ಅಂತ್ಯವನ್ನು ಕಾಣಬೇಕಾಗ್ತಾ ಇದೆ ಕೂಡ. ಜಿಮ್ಮಿ ಪಾಂಚಜನ್ಯಗಳಿಗೆ ಇದೀಗ ಎರಡನೇ ಆಘಾತ ಎದುರಾಗ್ತಾ ಇದೆ. ಒಟ್ಟಾರೆಯಾಗಿ 48ಕ್ಕೆ ಎರಡನೇ ವಿಕೆಟ್ ಪತನವನ್ನು ಕಾಣ್ತಾ ಇದೆ ಜಿಮ್ಮಿ ಪಾಂಚಜನ್ಯ. ಮೂಲತಃ ಕುಂದಾಪುರ ಕೋಟ ಪರಿಸರದ ತಂಡ ಪಾಂಚಜನ್ಯ ಕೋಟ ಈ ಒಂದು ಪಂದ್ಯಾಕೂಟದಲ್ಲಿ ಜಿಮ್ಮಿ ಪಾಂಚಜನ್ಯದ ರೂಪದಲ್ಲಿ ಪಂದ್ಯಾಟವನ್ನು ಆಡುತ್ತಾ ಇದೆ ಕೂಡ. ಹೊಸ ದಾಳಿಗೆ ಕಡೆ ಪ್ರವೇಶವನ್ನು ಪಡ್ಕೊಳ್ತಾ ಇದ್ದಾರೆ ಕೂಡ. ಮೂಲತಃ ಬೇದಾಡಿ ಪರಿಸರದ ಚಾಲೆಂಜ್ ಗಣೇಶನ್ ಆಗಮನವಾಗ್ತಾ ಇದೆ. ಅಂತಿಮವರ ಪ್ರಗತಿಯಾಗಿ ಹೊಸ ಎಸ್ತಗಾರನ ಬಳಸ್ತಾ ಇದೆ. ಅಂತಿಮ ಓವರ್ನ ಪ್ರಗತಿಗಾಗಿ ತಂಡದ ಅನುಭವಿ ಎಸೆತಗಾರ ಪ್ರಸನ್ನನನ್ನು ಬಳಸ್ತಾ ಇದೆ. IB ಅಂಡನ್ನು ಬಳಸ್ತಾ ಇದ್ದಾರೆ ಪ್ರಸನ್ನ ಕೂಡ. ಮೊದಲ ಚೆಂಡು ಬೇಸುವಂತ ಪ್ರಯತ್ನ ದಾಂಡು ಬಿಟ್ಟು ಬೇಗ ಲಭಿಸ್ತಾ ಇದೆ. ಓಟಗಳಿಗೆ ಅವಕಾಶ ಬರ್ತಾ ಇದೆ ಕೂಡ. ವಿಜಯ್ ಓಟಗಳು ಮ್ಯಾಂಡ್ರಿನ್ ಹೋಟೆಲ್ ಮಾಲೀಕರು ಹಾಗೂ ಉದ್ಯಮಿಗಳು ಬೆಂಗಳೂರು ಇವರು ಇದೀಗ ರಾಜವೀರ ಮಧುಕರ್ ನಾಯಕ ವೇದಿಕೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ನಮ್ಮ ಸ್ನೇಹಜೀವಿ ಸೂರಪ್ಪ ಗೆಳೆಯರ ಬಳಗದ ವತಿಯಿಂದ ಹೃತ್ಪೂರ್ವಕ ಒಂದು ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ವಿಜಯ್ ಹಾಗೂ ಹರ್ಷ ಅವರು ಮ್ಯಾಂಡ್ರಿನ್ ಹೋಟೆಲ್ ಬೆಂಗಳೂರು ಇದರ ಮಾಲೀಕರು, ಅವರಿಗೆ ಹೃತ್ಪೂರ್ವಕವಾದ ಒಂದು ಸ್ವಾಗತ. ತನ್ನ ಕಚ್ಚಿನ ದ್ವಿತೀಯ ಹಸ್ತಕ್ಕಾಗಿ ಮತ್ತೆ ಪ್ರಸನ್ನ ಟು ಚಾಲೆಂಜ್ ಗಣೇಶ. ಈ ತರ್ಮದೆ ಗಣೇಶ ಎದುರಿಸತಕ್ಕಂಥ ಸತ ಬೇರೋಸಿಲ ಶಟ ಕಾರ್ನರ್ ಡೀಪ್ ಮುಖಾಂತರವಾಗಿ ಅತ್ಯಾಕರ್ಷಕರತವನ್ನು ದಾಖಲಿಸ್ತಾ ಇದರ ಮುಖಾಂತರವಾಗಿ ನಿಹಾನ್ ಗೋಲ್ ಬಯಸ್ನ 1,000 ಕೂಡ ಗಣೇಶ್ನ ಪಾಲಾಗ್ತಾ ಇದೆ. ತಂಡದ ಒಟ್ಟಾರೆ ಗಳಿಕೆ 55ಕ್ಕೆ ತಲುಪ್ತಾ ಇದೆ ಕೂಡ. ಮತ್ತೆ ಬೇಸುವಂತ ಪ್ರಯತ್ನ, ಓಟಗಳಿಗೆ ಅವಕಾಶ ಬರ್ತಾ ಇಲ್ಲ. ಅಲ್ಪ ಮಟ್ಟಿಗೆ ಲೈನ್ ಅಂಡ್ ಲೆಂತ್ ಬದಲಾವಣೆ ಕಂಡು ಬರ್ತಾ ಇದೆ ಕೂಡ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ ಹೆಚ್ಚುವರಿಯಾಗಿ ದಾಖಲಾತಿ ಕಂಡುಕೊಳ್ತಾ ಇದೆ. ತನಕಚ್ಚಿನ ಚತುರ್ಥಾಸ್ ಮತ್ತೆ ಬೇಸುವಂತ ಏನ್ ಸ್ವೇಗ್ ಡೆಲಿವರಿ ಹಂತದಲ್ಲಿ ಸ್ಟ್ರೈಕ್ ರೊಟೇಷನ್ ಮುಂದುವರಿಕೆ ಕಾಡ್ತಾ ಇದೆ. ಚಾಲೆಂಜ್ ಗಣೇಶ ಉದಾಹರಣೆ ಬಿಟ್ಕೊಡ್ಬೇಕಾಗ್ತಾ ಇದೆ ಕೂಡ. ತಂಡದ ಒಟ್ಟಾರೆ ಗಳಿಕೆ 55ಕ್ಕೆ 3, 55 ಲಾಸ್ ಆಫ್ 3. ಈ ಪಂದ್ಯದ ಬಳಿಕವಾಗಿ ಜೈ ಕರ್ನಾಟಕ ತಂಡ ಅಥರ್ವ ಶೃಂಗೇರಿಯನ್ನು ಎದುರಿಸಿಕೊಳ್ಬೇಕಾಗ್ತದೆ. ಶಾಮನೂರು ಡೈಮಂಡ್ ಶಿವಗಂಗಾ ಕಪ್ನಲ್ಲೂ ಕೂಡ ಕ್ವಾರ್ಟರ್ ಫೈನಲ್ ಹಂತದಲ್ಲಿ ಹೋರಾಟವನ್ನು ಕಂಡುಕೊಂಡಂತಹ ಪ್ರಬಲ 2 ತಂಡಗಳು ಇದೀಗ ಮುಖಾಮುಖಿ ಆಗ್ತಾ ಇದೆ. ಪ್ರಥಮ ಸೆಮಿಫೈನಲ್ ಪಂದ್ಯಾಟದಲ್ಲಿ ಅಂದು ಅದೃಷ್ಟ ಜೈ ಕರ್ನಾಟಕದ ಪರವಾಗಿ ಕಾರ್ಯನಿರ್ವಹಿಸಿತ್ತು ಕೂಡ. ಅಂತಿಮ ಹಂತದಲ್ಲಿ ಸೂಪರ್ ಓವರ್ ಗೆಲ್ಲುವ ಮುಖಾಂತರವಾಗಿ ಜೈ ಕರ್ನಾಟಕ ಉಪಾಂತ್ಯ ಪ್ರವೇಶವನ್ನು ಕಂಡಿತ್ತು. ಇದೀಗ ಆರಂಭಿಕ ಉಪಾಂತ್ಯದ ಪಂದ್ಯಕ್ಕಾಗಿ ಕರೆ ರವಾನಿಸ್ತಾ ಇದ್ದಾವೆ ಅಥರ್ವ ಶೃಂಗೇರಿ. ಅದೇ ರೀತಿಯಾಗಿ ಜೈ ಕರ್ನಾಟಕ ಬೆಂಗಳೂರು. ಅಲ್ಲಿ ಟಾಸ್ ಪ್ರಕ್ರಿಯೆಗೆ ಬರಬೇಕು ಮುಖ್ಯ ವೇದಿಕೆ ಇರುವರು ನಾಯಕರು ಕೂಡ. ಬೇಸುವಂತ ಪ್ರಯತ್ನ ಮತ್ತೆ ಚೊಬ್ಬೆ ಹೊಡೆತವರು ಕಂಡುಕೊಂಡ್ರು. ಸುಲಭ ಸಾಧ್ಯ ಕ್ಯಾಚ್ ಅವಕಾಶ ಪಡ್ಕೊಳ್ತಾ ಇದ್ದಾರೆ ಕೂಡ. ಅವಕಾಶವಾಗಿ ಸ್ವಾಸ್ಥ್ಯಕ್ಕೆ ಇನ್ನಿಂಗ್ಸ್ ಅಂತವರು ಕಂಡುಕೊಳ್ಬೇಕಾಗ್ತಾ ಇದೆ. ಅಂತಿಮ ಒಂದು ಚೆಂಡು ಬಾಕಿ ಉಳಿತಾ ಇದೆ.
ಅಂತಿಮ ಓವರ್ನಲ್ಲಿ ಪ್ರಸನ್ನ ಹುದಾರಿ ಬೇಟೆಯನ್ನು ಕಂಡುಕೊಳ್ತಾ ಇದ್ದಾರೆ ಕೂಡ. ಆರಂಭಿಕ ಚೆಂಡು ಲೆಗ್ ಬಾಯ್, ಬಳಿಕವಾಗಿ ಷಟ್ಕ, ಬಳಿಕವಾಗಿ ಡಾಟ್ ಬಾಲ್, ಬಳಿಕವಾಗಿ ಇದೀಗ 2 ಪ್ರಮುಖ ಹುದಾರಿಗಳಿಗೆ ಪೆವಿಲಿಯನ್ ಹಾದಿಯನ್ನು ಕೂಡ ಮಾಡ್ತಾ ಇದ್ದಾರೆ ಕೂಡ ಪ್ರಸನ್ನ. ತಂಡದ ಒಟ್ಟಾರೆ ಗಳಿಕೆ 55ಕ್ಕೆ 4. ಆರಂಭಿಕ ಇನ್ನಿಂಗ್ಸ್ನ ಅಂತಿಮ ಚೆಂಡು ಬಾಕಿ ಉಳಿತಾ ಇದೆ. ಹೊಸದಾಡಿಗ ಪ್ರಣಾಮ್ ಅಂಕಣ ಪ್ರವೇಶ ಮಾಡಿಕೊಳ್ತಾ ಇದ್ರೆ ಕೂಡ ಅಂತಿಮ 1 ಎಸೆತ ಬಾಕಿ ಉಳಿತಾ ಇದೆ. ಅಲ್ಲಿ ಟಾಸ್ ಪ್ರಕ್ರಿಯೆಗೆ ಬನ್ನಿ. ಈ ಎಸೆತದ ಬಳಿಕವಾಗಿ ಜೈ ಕರ್ನಾಟಕ ಅದೇ ರೀತಿಯಾಗಿ ಅಥರ್ವ ಶೃಂಗೇರಿಯ ಕಪ್ತಾನರು ಟಾಸ್ ಪ್ರಕ್ರಿಯೆಗೆ ಮುಖ್ಯ ವೇದಿಕೆ ಅಂತ ಆಗಮಿಸುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ ಕೂಡ. ಅಂತಿಮ ಕರೆ ರವಾನಿಸುತ್ತವೆ ಜೈ ಕರ್ನಾಟಕ ಅದೇ ರೀತಿಯಾಗಿ ಅಥರ್ವ ಶೃಂಗೇರಿ. ಮತ್ತೆ ಬೇಸುವಂತ ಪ್ರಯತ್ನ, ಮಧ್ಯೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ರನ್ಔಟ್ ರೂಪದಲ್ಲಿ ಹೋದಾರಿ ನೆಲಕ್ಕೆ ಹೊಡುತ್ತಾ ಇದೆ ಕೂಡ. ತೃತೀಯ ನೇತದ ನಿರ್ಣಾಯಕರು ಕಂಡುಕೊಳ್ಳುವ ಪ್ರಯತ್ನ ಇಲ್ಲಿ ಮುಂದುವರಿಕೆಯನ್ನು ಕಾಡ್ತಾ ಇದೆ. ಅಂತಿಮ ಎಸೆತ ಬಯಸಿ ಓಟವನ್ನು ಪೂರೈಸುವಂತ ಪ್ರಯತ್ನವನ್ನು ತೋರ್ಪಡಿಸಿದ್ರು. ಇದೀಗ ರನ್ಔಟ್ ರೂಪಕ್ಕಾಗಿ ಪ್ರಮುಖ ನಿರ್ಣಯವನ್ನು ತೃತೀಯ ನೇತದ ನಿರ್ಣಾಯಕರು ಕಂಡುಕೊಳ್ಳಬೇಕಾಗಿದೆ ಕೂಡ. ಈ ಪಂದ್ಯಾಟದ ಸಂಪೂರ್ಣ ನೇರ ಪ್ರಸಾರವನ್ನು ಮಾಡಿಕೊಡ್ತಾ ಇರ್ತಕ್ಕಂಥ ಸಂಸ್ಥೆ ಸತತ 5 ದಿನಗಳ ಕಾಲ ಹಗಲು ಹಿರಳು ಎಂಬಂತೆ ಈ ಪಂದ್ಯಾಟವನ್ನು ಬಹಳಷ್ಟು ಅಚ್ಚುಕಟ್ಟಾಗಿ ವಿಶ್ವದಾದ್ಯಂತ ತಮ್ಮ ಕೈಯಲ್ಲಿ ಅಂಗೈಯಲ್ಲಿರ್ತಕ್ಕಂತಹ ಮೊಬೈಲ್ ಫೋನ್ ಮುಖಾಂತರವಾಗಿ ಕೂಡ ನೇರ ಪ್ರಸಾರದಲ್ಲಿ ವೀಕ್ಷಿಸಬಹುದಂತ ಅವಕಾಶ ಮಾಡಿಕೊಂಡಿರ್ತಕ್ಕಂಥ ಸಂಸ್ಥೆ ಅದು. ಸಚಿನ್ ಮಹದೇವ್ ನೇತೃತ್ವದ ಪವನ್ ಮುಖ್ಯ ಟೆಕ್ನಿಷಿಯನ್ ಭಾಗದಲ್ಲಿ ಗುರುತನ್ನು ಕಂಡುಕೊಂಡಿರ್ತಕ್ಕಂತಹ ಎಂ ಸ್ಪೋರ್ಟ್ಸ್ ಈ ಪಂದ್ಯಾಟದ ನೇರ ಪ್ರಸಾರವನ್ನು ಮಾಡಿಕೊಡ್ತಾ ಇದೆ ಕೂಡ. ಅದೇ ರೀತಿಯಾಗಿ ಅದು ಪಂದ್ಯಾಕೂಟದ ಪ್ರಮುಖ ತೀರ್ಪುಗಾರಿಕಾ ಪೀಠವನ್ನು ಕಂಡುಕೊಂಡಿರ್ತಕ್ಕಂಥವರು ಕರ್ನಾಟಕದ ಡ್ಯಾನ್ಸಿಂಗ್ ಅಂಪೈರ್ ಮದನ್ ಮಡಿಕೇರಿ, ಅದೇ ರೀತಿಯಾಗಿ ಪ್ರಬುದ್ಧ ನಿರ್ಣಯಕ್ಕೆ ಹೆಸರುವಾಸಿಯಾಗಿರ್ತಕ್ಕಂತಹ ಶ್ರೀಕಾಂತ್ ಬೆಂಗಳೂರು, ಜೊತೆಗಾಗಿ ಮಹದೇವ ಫ್ರಮ್ ಮೈಸೂರು, ಅದೇ ರೀತಿಯಾಗಿ ವಿನಯ್ ಫ್ರಮ್ ಹುಬ್ಬಳ್ಳಿ. 4 ನಿರ್ಣಾಯಕರು ಕೂಡ ಪಂದ್ಯದ ಯಶಸ್ಸಿಗಾಗಿ ಸತತ ಹಗಲಿರುಳು ದುಡಿತಾ ಇದ್ದಾರೆ ಕೂಡ. ಔಟ್ ಮತ್ತೆ ತೀರ್ಮಾನ ರವಾನೆಯನ್ನು ಕಾಡ್ತಾ ಇದೆ. ಒಟ್ಟಾರೆ ಗಳಿಕೆ 55 ಓಟ, 56ರ ಟಾರ್ಗೆಟ್ ಗುರುತನ್ನು ಬರ್ಕೊಳ್ತಾ ಇದೆ. ಹಲೋ, ಸ್ವಲ್ಪ ಬೌಂಡ್ರಿ ಲೈನ್ ಹೊರಗಿರಿ, ದಯವಿಟ್ಟು ಬೌಂಡ್ರಿ ಲೈನ್ ಸ್ವಲ್ಪ ಹೊರಗಿರಿ. ಈ ಪಂದ್ಯದುದ್ದಕ್ಕೂ ಕೂಡ ಸತತ 5 ದಿನಗಳಿಂದಲೂ ಕೂಡ ವೇದಿಕೆಗೆ ಪರಾಸ್ ಜೈನ್ ಅವರು ಉದ್ಯಮಿಗಳು ಆಗಮಿಸ್ತಾ ಇದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಆರಂಭಿಕ ದಾಂಡಿಗರ ಪರಿಚಯವನ್ನು ಕಂಡುಕೊಳ್ತಾ ಇದೆ ತಂಡ ಸಿಕ್ಸರ್ ಕಿಂಗ್ಸ್ ಸಕಲೇಶ್ಪುರ. ತಂಡದ ನಮ್ಮಿಗೆ ದಾಂಡಿಗರು ಸ್ಯಾಂಡಿ, ಅದೇ ರೀತಿಯಾಗಿ ರಕ್ಷಿ ಇಚ್ಚಲಗೌಡು. ಆರಂಭಿಕ ದಾಂಡಿಗರ ಪರಿಚಯವನ್ನು ಕಂಡುಕೊಳ್ತಾ ಇದೆ ಅದೇ ರೀತಿ ಸಕಲೇಶ್ಪುರ. ನಮ್ಮ ಚಿತ್ರದುರ್ಗ ಟೆನ್ನಿಸ್ ಬಾಲ್ ಕ್ರಿಕೆಟ್ ಅಸೋಸಿಯೇಷನ್ ಗೌರವಾಧ್ಯಕ್ಷರಾದಂತ ಶಂಕರಣ್ಣ ಅವರು ವೇದಿಕೆ ಮೇಲೆ ಬರಬೇಕು. ಶಂಕರಣ್ಣ ಅವರು ಎಲ್ಲಿದ್ರು ವೇದಿಕೆ ಮೇಲೆ ಬರಬೇಕು. ಅದೇ ರೀತಿ ನಮ್ಮ ಕೆಬಿಯ ಇಂಜಿನಿಯರ್ ಅಂತ ನಮ್ಮ ಪ್ರಶಾಂತ್ ಅವರು ಕೂಡ ದಯವಿಟ್ಟು ಎಲ್ಲಿದ್ರೆ ವೇದಿಕೆ ಮೇಲೆ ಬರಬೇಕು ಬೇಗ. ಅದೇ ರೀತಿ ಬಂಡಟ್ಟಿ ರಾಮಣ್ಣ ಅವರು ಕೂಡ ಎಲ್ಲಿದ್ರು ದಯವಿಟ್ಟು ವೇದಿಕೆ ಹತ್ರ ಬನ್ನಿ. ಬಂಡಟ್ಟಿ ರಾಮಣ್ಣ ಅವರು ಎಲ್ಲಿದ್ರು ವೇದಿಕೆ ಮೇಲೆ ಬರಬೇಕು. ಶಂಕರಣ್ಣವರು ದಯವಿಟ್ಟು ಒಂದು ಪ್ರೀತಿಯ ಸನ್ಮಾನವನ್ನು ಸ್ವೀಕರಿಸಬೇಕು. ನಮ್ಮ ಚಿತ್ರದುರ್ಗ ಟೆನ್ನಿಸ್ ಬಾಲ್ ಕ್ರಿಕೆಟ್ ಅಸೋಸಿಯೇಷನ್ ಪದಾಧಿಕಾರಿಗಳು ದಯವಿಟ್ಟು ಎಲ್ಲ ಇದ್ರ ವೇದಿಕೆ ಮೇಲೆ ಬರಬೇಕು. ಎಲ್ಲರೂ ಕರೆ ಮಾಡಿದ್ದೀನಿ, ಗ್ರೂಪಲ್ಲಿ ಹಾಕಿದ್ದೀನಿ.
ದಯವಿಟ್ಟು ಅದೊಂದು ಕಾರ್ಯಕ್ರಮ ಮುಗಿಸ್ದಂಗೆ ಆಗುತ್ತೆ, ಬೇಗ ಬನ್ನಿ. ವೇದಿಕೆ ಹತ್ರ ಬನ್ನಿ. ಟಾಸ್ ಕಾರ್ಯಕ್ರಮಕ್ಕೆ ಬನ್ನಿ. ಜೈ ಕರ್ನಾಟಕ ಬೆಂಗಳೂರು ತಂಡದ ನಾಯಕರಲ್ಲಿ ಟಾಸ್ಗೆ ಬನ್ನಿ ಎಂಬುದಾಗಿ ಕರೆ ರವಾನಿಸ್ತಾ ಇದ್ದಾವೆ. ಎಸ್ ಆರಂಭಿಕ ಅವರ ಪ್ರಗತಿಗಾಗಿ ರಾಯಲ್ ನನ್ನ ಪರಿಚಯಿಸ್ತಾ ಇದೆ. ಮೂಲತಃ ಉದ್ಯಾವರ ಪರಿಸರದ ನಮಗೆ ಎಸ್ತಗಾರಿದೀಗ ಜಿಮ್ಮಿ ಪರವಾಗಿ ಮೊದಲ ಚೆಂಡು ಕಾಲಾಂಚಿನ ಎಸೆತ ರಾಹಿಲ್ ಎಕ್ಸ್ಪ್ರೆಸ್ ಆರಂಭಿಕ ಎಸೆತ ಡಾಟ್ ಬಾಲ್. ಕರಾವಳಿಯ ಬಹುತೇಕ ಆಟಗಾರರನ್ನು ನೆಚ್ಚಿಕೊಂಡಿರ್ತಕ್ಕಂಥ ಸಂಸ್ಥೆ ಕೂಡ ಪಾಂಚಜನ್ಯ ಕೋಟ ಜಿಮ್ಮಿ ಪಾಂಚಜನ್ಯ ರೂಪದಲ್ಲಿ ಪಂದ್ಯಾಟವನ್ನು ನಡೆಸಿಕೊಡ್ತಾ ಇದೆ ಕೂಡ. ಬಂಡಟ್ಟಿ ರಾಮಣ್ಣವರು ಎಲ್ಲಿದ್ರೆ ವೇದಿಕೆ ಮೇಲೆ ಬರಬೇಕು. ಅದೇ ರೀತಿ ನಮ್ಮ KPTCL ನ ಇಂಜಿನಿಯರ್ ಅಂತ ಪ್ರಶಾಂತ್ ಅವರು ಕೂಡ ಎಲ್ಲಾದ್ರೂ ವೇದಿಕೆ ಮೇಲೆ ಬರಬೇಕು ದಯವಿಟ್ಟು. ರಿವರ್ಸ್ ಹೊಡೆತಗಳು ದಾಖಲಿಸುವಂತ ಪ್ರಯತ್ನಗಳು ತಕ್ಕ ಮಟ್ಟಿಗೆ ಯಶಸ್ಸನ್ನು ಕಂಡುಕೊಳ್ತಾ ಇಲ್ಲ ಕೂಡ. ಬಹುಶಃ ಟೆನ್ನಿಸ್ ಬಾಲ್ ಕ್ರಿಕೆಟ್ನ ಇತಿಹಾಸದಲ್ಲೇ ರಿವರ್ಸ್ ಶಿಪ್ ಹೊಡೆತವನ್ನು ಬಹಳಷ್ಟು ಅಚ್ಚುಕಟ್ಟಾಗಿ ನಿರ್ವಹಿಸುವ ಮುಖಾಂತರವಾಗಿ ರಿವರ್ಸ್ ಶಿಪ್ಗೆ ಒಂದು ಹೊಸ ಆಯಾಮವನ್ನು ಕೊಟ್ಟಿರ್ತಕ್ಕಂಥ ದಾಂಡಿಗ ಅಂದಿಗೂ ಕೂಡ ಇಂದಿನವರೆಗೂ ರಿವರ್ಸ್ ಶಿಪ್ನ ಪಿತಾಮಹ ಎಂದು ಕರೆಯಲ್ಪಡುವಂತಹ ದಿವಂಗತ ವಿಶ್ವನಾಥ್ ಫ್ರಮ್ ಗೊಜಕೊಳ್ಳಿ. ಈ ತನ್ಮಧ್ಯೆ ಯಕ್ಷ ಕಾವಾಸ್ ಟಾರ್ಗೆಟ್ ಆಗ್ತಾ ಇದೆ ಕೂಡ. ಅವಳಿ ಓಟಗಳಿದೆ ಈಗ ಅಂತಿಮ ಹಂತದಲ್ಲಿ ಬೌಂಡ್ರಿ ಲಾಂಗ್ ಚೇಸ್ ಆಗಿ ಬಂದ್ರು ಕೂಡ ಬೌಂಡರಿ ಪೂರೈಕೆ ಕಾಡುತ್ತಾ ಇದೆ. ಪ್ರಣಾಮ್ ಬಹಳಷ್ಟು ಚೇಸಿಂಗ್ ಪ್ರಕ್ರಿಯೆ ತೋರ್ಪಡಿಸಿದ್ರು. ಅಂತಿಮ ಹಂತದಲ್ಲಿ ಬೌಂಡರಿ ಸೇರ್ಪಡೆ ದಾಖಲಾತಿಯನ್ನು ಕಾಡುತ್ತಾ ಇದೆ. ತನ್ನ ಗಳಿಕೆ ಆರಂಭ ಮಾಡಿಕೊಳ್ತಾ ಇದೆ ಕೂಡ. ತನ್ನ ಗಳಿಕೆ ಒಟ್ಟಾರೆಯಾಗಿ 5ಕ್ಕೆ ತಲುಪ್ತಾ ಇದೆ. ಎಸ್ಸಲ್ಲಿ ಗಮನಿಸಿಕೊಳ್ಳಿ, ಕೌ ಕಾರ್ನರ್ ಭಾಗದಲ್ಲಿ ನಿಂತಿರ್ತಕ್ಕಂಥ ನಮ್ಮೆಲ್ಲ ಪ್ರೇಕ್ಷಕರು ದಯವಿಟ್ಟು ಬ್ಯಾರಿಕೇಡ್ನಿಂದ ಹೊರಗೆ ನಿಂತು ಪಂದ್ಯಾಟವನ್ನು ವೀಕ್ಷಿಸಿಕೊಳ್ಳಿ. ಬ್ಯಾರಿಕೇಡ್ನಿಂದ ಹೊರಗೆ ನಿಂತು ಪಂದ್ಯಾಟವನ್ನು ವೀಕ್ಷಿಸಿಕೊಳ್ಳಿ ಎಂಬುದಾಗಿ ವಿನಂತಿ ಮಾಡಿಕೊಳ್ತಾ ಇದ್ದಾವೆ. ಇದು ಸಂಘಟಕರ ಸೂಚನೆ ಕೂಡ. ಪೂರ್ಣ ತರ ಚೆಂಡು ಬಾರಿ ಪರ್ಫೆಕ್ಟ್ ಟಚ್ ಕಳ್ಕೊಳ್ತಾ ಇಲ್ಲ ಸ್ಯಾಂಡಿ. ರಾಜ್ಯದ ಪ್ರತಿಷ್ಠೆಯ ತಂಡದ ಎದುರಾಗಿ ಇದೀಗ ಸಕಲೇಶ್ಪುರ ಸಿಕ್ಸರ್ ಕಿಂಗ್ ಹೋರಾಟವನ್ನು ಮಾಡ್ತಾ ಇದೆ. ಈ ತರ ಮಧ್ಯೆ ಓಟಗಳಿಗೆ ಅವಕಾಶ ಬಿಟ್ಟುಕೊಡ್ತಾ ಇಲ್ಲ. ದಯವಿಟ್ಟು ಅಲ್ಲಿ ಪಾಂಚಜನ್ಯ ಕೋಟದ ಪ್ರಮುಖ ಅಭಿಮಾನಿಗಳು ಅದೇ ರೀತಿಯಾಗಿ ಸಪೋರ್ಟರ್ಸ್ ದಯವಿಟ್ಟು ಜರ್ಸಿ ಹಾಕೊಂಡು ಅಲ್ಲಿ ಬೌಂಡ್ರಿ ರೇಖೆ ಒಳಗೆ ನಿಂತ್ಕೊಳ್ಬೇಡಿ. ದಯವಿಟ್ಟು ಬ್ಯಾರಿಕೇಡ್ ಇಂದ ಹೊರಗೆ ನಿಲ್ಲಿ. ದಾಂಡಿಗರಿಗೆ ಕನ್ಫ್ಯೂಸ್ ಆಗ್ತದೆ. ದಯವಿಟ್ಟು ಅತಿಕ್ರಮ ಮತ್ತೆ ವೈಡ್ ಬಾಲ್. ರಾಹಿಲ್ ಉಚಿತ ಓಟಗಳನ್ನು ಕೊಡ ಮಾಡ್ತಾ ಇದ್ದಾರೆ ಕೂಡ. ಈ ಹಂತದಲ್ಲಿ ತಂಡದ ಗಳಿಕೆ 6ಕ್ಕೆ ತಲುಪ್ತಾ ಇದೆ. 56ರ ಒಂದು ಸವಾಲಿನ ಮೊತ್ತವನ್ನು ಕಂಡಿರ್ತಕ್ಕಂಥ ಸಕಲೇಶ್ಪುರ. ಇದು ಪಂಚಜನ್ಯ ಜರ್ಸಿ ಹಾಕೊಂಡ್ರೆ ದಯವಿಟ್ಟು ಇಲ್ಲಿ ಡಗೋಟ್ ಹತ್ರ ಬನ್ನಿ, ಕನ್ಫ್ಯೂಸ್ ಆಗುತ್ತೆ. ಮುಕ್ತಾಯದ ಆರಂಭಿಕ ಪವರ್ ಪ್ಲೇ ಓವರ್ ಬಳಿಕವಾಗಿ ತಂಡದ ಒಟ್ಟಾರೆ ಗಳಿಕೆ 7 ಓಟಗಳು ಅಂಕಿಅಂಶ ಪಟ್ಟಿಯನ್ನು ಕೊಂಡುಕೊಳ್ಳುತ್ತಾ ಇದೆ ಕೂಡ. ಈ ಹಂತದಲ್ಲಿ ಇನ್ನು ಕೂಡ 24 ಎಸೆತಗಳು ಬಾಕಿ ಉಳಿತಾ ಇದೆ. 30 ಎಸೆತಗಳು ಬಾಕಿ ಉಳಿತಾ ಇದೆ. ಸರಿ ಸುಮಾರು 49 ಓಟದ ಅವಶ್ಯಕತೆ ಎದುರಾಗ್ತಾ ಇದೆ. ಈಗ ನಮ್ಮ ರಾಜವೀರ ಮಧುಕರ್ ನಾಯಕ ಕಪ್ನ ವೇದಿಕೆಗೆ ನಮ್ಮ ಅಮ್ಜದ್ ಭಾಯ್ ಅವರ ಮನೆಯವರು ಹಾಗೂ ಅವರ ಸುಪುತ್ರಿ ಆಗಮಿಸ್ತಾ ಇದ್ದಾರೆ. ಅವರು ಸತತ 3 ವರ್ಷಗಳ ಕಾಲ ಈ ಒಂದು ಟೂರ್ನಮೆಂಟ್ಗೆ ಅಗಾಧವಾದಂಥ ಒಂದು ಸೇವೆಯನ್ನು ಸಲ್ಲಿಸಿ ಈ ವರ್ಷ ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಅವರಿಗೆ ಒಂದು ಕಿರುಕಾಣಿಕೆಯನ್ನು ಈ ವೇದಿಕೆ ನೀಡಬೇಕಂತೇಳಿ ಅವ್ರ ಮನೆಯವ್ರನ್ನ ಕರೆಸಿದ್ದೇವೆ. ಅವ್ರ ವೇದಿಕೆಗೆ ಆಗಮಿಸಿದ್ದಾರೆ. ಅವರ ಮನೆಯವರಿಗೆ ಹಾಗೂ ಅವರ ಸುಪುತ್ರಿಗೆ ಹೃತ್ಪೂರ್ವಕವಾದ ಒಂದು ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಭರತ ಆರಂಭಿಕ ಸತತ ಕೆಳ ಹಂತದಲ್ಲಿ ಗೌಡ್ರ ಕೈ ಸೇರ್ತಾ ಇದೆ ಕೂಡ. ಗೌಡದ ಹೆಬ್ಬದಿಯಲ್ಲಿ ಸಚಿನ್ ಕೋಟೇಶ್ವರ ಆರಂಭಿಕ ಡಾಟ್ ಬಾಲ್.
ಓಟಗಳಿಗೆ ಅವಕಾಶ ಬರ್ತಾರೆ. ಬಾರಿ ಸುಲಭದ ರನ್ ಔಟ್ ಡ್ರಾಪ್ ಅನ್ನು ಕಂಡುಕೊಳ್ಬೇಕಾಗ್ತದೆ ಹತ್ತದಲ್ಲಿ ರಾಕ್ಷಿ. ಸತತ 4ನೇ ಬಾರಿ ಸ್ಯಾಂಡಿ ಸೂರತ್ ಬಳಗ ಹಾಗೂ ಯಾವುದಾದ್ರೂ ಒಬ್ಬರಿಗೆ ಸಹಾಯ ಹಸ್ತವನ್ನ ಚಾಚ್ತಾ ಇದೆ. ಅದೇ ರೀತಿ ಈ ವರ್ಷ ಕೂಡ ನಮ್ಮ ಅಮ್ಜದ್ ಭಾಯ್ ಅವರ ಮನೆಯವರಿಗೆ ಹಾಗೂ ಅವರ ಸುಪುತ್ರಿಗೆ ಈ ವೇದಿಕೆಗೆ ಕರೆಯನ್ನು ನೀಡಿ ಅವರಿಗೆ ಒಂದು ಕಿರುಕಾಣಿಕೆಯನ್ನ ನೀಡ್ತಾ ಇದ್ದೇವೆ. ದಯವಿಟ್ಟು ಮೇಡಮ್ ಅವರು ದಯವಿಟ್ಟು ಮುಂದೆ ಬನ್ನಿ. ಇಸ್ರಾರ್ ಭಾಯ್ ಅವರು ಅವರಿಗೆ ಇಸ್ರಾರ್ ಭಾಯ್ ದಯವಿಟ್ಟು ಒಂದು ಕಿರುಕಾಣಿಕೆಯನ್ನ ಅಮ್ಜದ್ ಭಾಯ್ ಅವರ ಮನೆಯವರಿಗೆ ಅವರ ಸುಪುತ್ರಿ ಅವರಿಗೆ ಮಾಡ್ಬೇಕಾ ಕೇಳ್ತಾ ಇದ್ದೀವಿ. ಅದೇ ನಮ್ಮ ಕೃಷ್ಣಣ್ಣ ಪಚ್ಚಣ್ಣ, ಕೃಷ್ಣಣ್ಣ, ಗುಮ್ಮ, ಅಪ್ಪಿ ರಮೇಶ್, ನಾಗೇಶ್ ಶೆಟ್ಟಿ ಎಲ್ಲ ಸ್ವಲ್ಪ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ನಮ್ಮ ಅಗಲಿದ ಅಮ್ಜದ್ ಭಾಯ್ ಅವರ ಸಾವಿನ ನೆನಪಿಗೋಸ್ಕರ ಅವ್ರ ಮನೆಯವರಿಗೆ ಒಂದು ಪ್ರೀತಿಯ ಸನ್ಮಾನ, ಒಂದು ಕಿರುಕಾಣಿಕೆಯನ್ನು ನೀಡ್ತಾ ಇದ್ದೇವೆ. ಅವರ ಇಸ್ರಾರ್ ಭಾಯ್ ಕಡೆಯಿಂದ ಅವರಿಗೆ ಒಂದು ಪ್ರೀತಿಯ ಕಿರುಕಾಣಿಕೆ. ದಯವಿಟ್ಟು ಹೆಣ್ಮಕ್ಳು ಯಾರಾದ್ರೆ ಒಂದು ಸ್ವಲ್ಪ ಬರಮ್ಮ, ಬರ್ರಿ ಬರ್ರಿ ಬರ್ರಿ. ಎಸ್, ಕರ್ನಾಟಕ ಈ ವರ್ಷ ಕೂಡ ನಾವು ಒಂದು ಸಹಾಯ ಹಸ್ತವನ್ನು ಚಾಚ್ತಾ ಇದ್ದೇವೆ. ಅಮ್ಜದ್ ಭಾಯ್ ಅವರ ಸಾವಿನಗೋಸ್ಕರ ಅವ್ರ ಮನೆಯವರಿಗೆ ಒಂದು ಕಿರುಕಾಣಿಕೆ. ಎಸ್, ಕರ್ನಾಟಕ ರಾಜ್ಯ ಅಂಗೀಕೃತ ನಿರ್ಣಾಯಕರಾಗಿರ್ತಕ್ಕಂತಹ ತರದ ಒಟ್ಟಾರೆ ಗಳಿಕೆ 10. ಅಮ್ಜದ್ ರವರ ಕುಟುಂಬ ವರ್ಗದವರಿಗೆ ಈಗ ನಮ್ಮ ಪ್ರೀತಿಯ ಗೌರವವನ್ನು ಸೂಚಿಸುತ್ತ ಪ್ರಯತ್ನ ಇಲ್ಲಿ ಅಭಿನಂದನಾ ಕಾರ್ಯಕ್ರಮ ಜರುಗ್ತಾ ಇದೆ. ಸದಾ ನಾವು ನಿಮ್ಮೊಂದಿಗಿದ್ದೇವೆ ಮತ್ತು ಭರವಸೆಯನ್ನು ಕೊಡ ಮಾಡ್ತಾ ಇರತಕ್ಕಂತಹ ಚಿತ್ರದುರ್ಗ 10. ಸದಾ ನಾವು ನಿಮ್ಮೊಂದಿಗಿದ್ದೇವೆ ಮತ್ತು ಭರವಸೆಯನ್ನು ಕೊಡ ಮಾಡ್ತಾ ಇರತಕ್ಕಂತಹ ಮದಕರಿ ನಾಯಕ ಟ್ರೋಫಿಯ ಪ್ರಮುಖ ಸಂಘಟಕರು ಸೂರಪ್ಪ, ಅದೇ ರೀತಿಯಾಗಿ ಸ್ನೇಹಜೀವಿ ಗೆಳೆಯರ ಬಳಗ ಹಾಗೂ ದುರ್ಗಾ 11 ಕ್ರಿಕೆಟರ್ಸ್ ಚಿತ್ರದುರ್ಗ. ಎಸ್, ಅಲ್ಲಿ ತೃತೀಯ ನಿರ್ಣಾಯಕರು ಕಂಡುಕೊಳ್ಬೇಕಾಗಿದೆ ಕೂಡ ಬೌಂಡರಿ ಪರಿಶೀಲನೆಗಾಗಿ. ತೃತೀಯ ನಿರ್ಣಾಯಕ ಬೆಳೆದಲ್ಲಿ ಪರಿಶೀಲನೆ ಕಂಡುಕೊಳ್ತಾ ಇದ್ದಾರೆ ಕೂಡ ಅದು ಬೌಂಡರಿಗಾಗಿದೆ. ಈಗ ಪರಿಶೀಲನೆ ಕಂಡುಕೊಳ್ಬೇಕಾಗಿದೆ ಕೂಡ. ಇನ್ನಿಂಗ್ಸ್ ಮುಗಿದ ಮೇಲೆ ವೇದಿಕೆ ಮೇಲೆ ಚಿತ್ರದುರ್ಗ ಟೆನ್ನಿಸ್ ಬಾಲ್ ಕ್ರಿಕೆಟ್ ಅಸೋಸಿಯೇಷನ್ನ ಅಪ್ಲಿಕೇಶನ್ ಫಾರಮ್ಸ್ ಓಪನಿಂಗ್ ಸೆರೆಮನಿ ಕೂಡ ಇದೆ. ಎಲ್ಲ ಪದಾಧಿಕಾರಿಗಳು ದಯವಿಟ್ಟು ಇಲ್ಲೇ ಇರಬೇಕು. ಬಹಳಷ್ಟು ಕೂಲಾಂಕುಷವಾಗಿ ಪರಿಶೀಲನೆ ಕಂಡುಕೊಳ್ತಾ ಇದ್ದಾರೆ ಕೂಡ ತೃತೀಯ ನಿರ್ಣಾಯಕರು ಕೂಡ. ಸೇಫ್, ನೋ ಬೌಂಡ್ರಿ. 3 ಓಟಗಳು ಪೂರೈಕೆಯನ್ನು ಕಾಡುತ್ತಾ ಇದೆ. 3 ಓಟದ ಎಚ್ಚರಿ ಮುಖಾಂತರವಾಗಿ ತಳೆದ ಗಳಿಕೆ ಇದೆ. ಈಗ 10ಕ್ಕೆ ತಲುಪ್ತಾ ಇದೆ ಕೂಡ. ಮತ್ತೆ ಭಾರತ್ ಸುದೀಪ್ ಸ್ಟ್ರೈಕ್ ಭಾಗದಲ್ಲಿ ಬೀಸುವ ಪ್ರಯತ್ನ ಇನ್ಸೈಡ್ ಎಡ್ಜ್. ಅದೃಷ್ಟದ ಓಟಗಳು ಈ ಹಂತದಲ್ಲಿ ಪೂರೈಕೆಯನ್ನು ಕಾಡುತ್ತಾ ಇದೆ. 1 ಓಟದ ಹೆಚ್ಚುವರಿ ಕೂಡ ತನ್ನ ಗಳಿಕೆ ಹಂತದಲ್ಲಿ 11ಕ್ಕೆ ತಲುಪ್ತಾ ಇದೆ. ಅಲ್ಲಿ ಜೈ ಕರ್ನಾಟಕದ ಕಪ್ತಾನ್ ಟಾಸ್ಗೆ ಬನ್ನಿ ಮತ್ತು ಕರೆ ರವಾನಿಸ್ತಾ ಇದ್ದಾವೆ. ಅಂತಿಮ ಹಂತದಲ್ಲಿ ಟಾಸ್ ಪ್ರಕ್ರಿಯೆಗೆ ಬನ್ನಿ. ಜೈ ಕರ್ನಾಟಕ ತಂಡದ ಕಪ್ತಾನರು ರಾಜ್ಯ ಕಂಡಿರ್ತಕ್ಕಂಥ ಅತ್ಯಂತ ಹಿರಿಯ ಟೆನ್ನಿಸ್ ಬಾಲ್ ಕ್ರಿಕೆಟ್ ಸಂಸ್ಥೆ. 60 ಸಂವತ್ಸರಕ್ಕೂ ಅಧಿಕವಾಗಿ ಕರ್ನಾಟಕ ರಾಜ್ಯದಲ್ಲಿ ಟೆನ್ನಿಸ್ ಬಾಲ್ ನ ಗತ ಇತಿಹಾಸವನ್ನು ಕಂಡಿರ್ತಕ್ಕಂಥ ಸಂಸ್ಥೆ ಅದು ಜೈ ಕರ್ನಾಟಕ ಬೆಂಗಳೂರು. ಕ್ರಿಕೆಟ್ ಅನ್ನ ಎಲ್ಲ ಸಮಾನ ಮನಸ್ಕರು ಸೇರಿ ಮಾಡಿರುವಂತ
ಚಿತ್ರದುರ್ಗ ಟೆನಿಸ್ ಬಾಲ್ ಕ್ರಿಕೆಟ್ ಅಸೋಸಿಯೇಷನ್ನ ಒಂದು ಅಪ್ಲಿಕೇಶನ್ ಫಾರಮ್ಸ್ ಕೂಡ ಇದೀಗ ವೇದಿಕೆ ಮೇಲೆ ಪ್ರಥಮ ಇನ್ನಿಂಗ್ಸ್ ಆದಮೇಲೆ ರಿಲೀಸ್ ಆಗುತ್ತೆ. ದಯವಿಟ್ಟು ನಮ್ಮೆಲ್ಲ ಪದಾಧಿಕಾರಿಗಳು ವೇದಿಕೆ ಮೇಲೆ ಬರಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಪ್ರಥಮ ಇನ್ನಿಂಗ್ಸ್ ಆದಮೇಲೆ ವೇದಿಕೆ ಮೇಲೆ ನಮ್ಮೆಲ್ಲ ಪದಾಧಿಕಾರಿಗಳು ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಸದಾಡಿಗ ಹಂತದಲ್ಲಿ ಅಂಕಣ ಪ್ರವೇಶವನ್ನು ಕಂಡುಕೊಳ್ತಾ ಇದ್ದಾರೆ ಕೂಡ. ಎಸ್, ಮತ್ತೆ ಯತೀಶ್ನನ್ನು ಬಳಸ್ತಾ ಇದೆ ತೃತೀಯನ ಪ್ರಗತಿಯಲ್ಲಿ. ಯತೀಶ್ ಮೊದಲ ಚಂಡೆ ಬಾರಿ ಪೂರ್ಣಾಂತರದ ಎಸೆತ ಡೀಪ್ ಪಾಯಿಂಟ್ ಭಾಗದಲ್ಲಿ ಬೇರೋಸಿನ ಸಿಕ್ಸರ್, 6 ರನ್ಗಳ ಹೆಚ್ಚುವರಿ. ಅದು ಕ್ರೂಷಿಯಲ್ ಮೊಮೆಂಟ್ ಸಿಕ್ಸರ್ ದಾಖಲಾತಿಯನ್ನು ಮಾಡಿಕೊಳ್ತಾ ಇದೆ ಕೂಡ. ಸುದಿ ದಾಳಿನ ಮುಖಾಂತರವಾಗಿ ಇನ್ನಿಂಗ್ಸ್ನ ಮೊದಲ ಸಿಕ್ಸರ್ ರವಾನೆಯನ್ನು ಕಾಡ್ತಾ ಇದೆ. ಅಲ್ಪ ಮಟ್ಟಿಗೆ ಯತೀಶ್ ಆರಂಭಿಕ ಎಸೆತದಲ್ಲಿ ದುಬಾರಿ ಆಗ್ತಾ ಇದ್ದಾರೆ ಕೂಡ. ಅದು ಬೇರುಸನ ಸಿಕ್ಸರ್ಗೆ ಅವಕಾಶ ಮಾಡಿಕೊಟ್ಟರ ಮುಖಾಂತರವಾಗಿ ತಂಡದ ಗಳಿಕೆ ಕೂಡ 17ಕ್ಕೆ ತಲುಪ್ತಾ ಇದೆ. ಮತ್ತೆ ಯತೀಶ್ ಮೂಲತಃ ಕೊಡಗು ಪರಿಸರದ ಆಟಗಾರ ಕೂಡ. ಮತ್ತೆ ಬೇಸುವಂತ ಪ್ರಯತ್ನ ದಾಡು ಬಿಟ್ಟು ಬೇಗ ಲಭಿಸ್ತಾ ಇದೆ. ಓಟಗಳಿಗೆ ಅವಕಾಶ ಡೈರೆಕ್ಟ್ ಟೀಮಾರಿ ತಕ್ಕ ಪುರಸ್ಕಾರ ಗುರುತರ ಕಂಡುಕೊಳ್ಳುತ್ತಾ ಇದೆ. ಮುಖಾಂತರವಾಗಿ ಹೋದರೆ ಪಂದ್ಯದ ಮುಖಾಂತರವಾಗಿ ಇದೀಗ ವೀಕ್ಷಣೆಗೆ ತೆರಳಬೇಕಾಗ್ತಾ ಇದೆ ಕೂಡ. ಸಚಿನ್ ಪಂದ್ಯದ ವೀಕ್ಷಣೆಗೆ ತೆರಳಬೇಕಾಗ್ತಾ ಇದೆ. ಸಚಿನ್ ನಿರ್ಗಮನದ ಬಳಿಕವಾಗಿದೆ ಈಗ ತಬೀದ್, ಮೊಹಮ್ಮದ್ ತಬೀದ್ ಹ್ಯಾತದಲ್ಲಿ ಆ ಕಡೆ ಪ್ರವೇಶ ಮಾಡಿಕೊಳ್ತಾ ಇದ್ದಾರೆ. ಸಿಕ್ಸರ್ ಕಿಂಗ್ ಸಕಲೇಶ್ಪುರ ಪರವಾಗಿ. ತೃತೀಯನ ಪ್ರಗತಿಯಲ್ಲಿ ಆರಂಭಿಕ ಎಸೆತ ಬೇರುಸಿನ ಸಿಕ್ಸರ್ಗೆ ಅವಕಾಶ ಮಾಡಿಕೊಡ್ತಿದೆ. ಈಗ ಎರಡನೇ ಎಸೆತ ರನ್ಔಟ್ ರೂಪದಲ್ಲಿ ಉದಾಹರಣೆಲ್ಲ ಕೊಡ್ತಾ ಇದೆ. ತೃತೀಯ ಎಸೆತಕ್ಕಾಗಿ ಮತ್ತೆ ಯತೀಶ್ ಬೀಸುವಂತ ಪ್ರಯತ್ನ ದಾಡು ಬಿಟ್ಟು ಬೇಗ ಲಭಿಸ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ ಕೂಡ. ಅಲ್ಪ ಮಟ್ಟಿಗೆ ಒತ್ತಡದ ಪರಿಸ್ಥಿತಿಯನ್ನು ಕಂಡುಕೊಳ್ತಾ ಇದೆ ತಂಡ. ಒತ್ತಡವನ್ನು ನಿಭಾಯಿಸಿಕೊಳ್ಳುವ ಪ್ರಯತ್ನವನ್ನು ಕಂಡುಕೊಳ್ಬೇಕಾಗಿದೆ ಕೂಡ. ಸರಾಸರಿ 8 ಅಥವಾ 10 ಓಟಗಳನ್ನು ಪೂರೈಸಿದ್ರು ಕೂಡ ಅಂತಿಮ ಹಂತದಲ್ಲಿ ಬೇರುಸಿನ ಆಟವನ್ನು ಕಂಡುಕೊಂಡ್ರೆ ಪಂದ್ಯಾಟವನ್ನು ಸುಲಭ ರೀತಿಯಲ್ಲಿ ಗೆಲ್ಲಬಹುದಾಗಿದೆ ಸಕಲೇಶಪುರ. ಈ ತರ ಮಧ್ಯೆ ಬೇರುಸಿನ ಆಟವನ್ನು ಕಾಣುತ್ತಾ ಪ್ರಯತ್ನ ಬೇಡ ವಿಕೆಟ್ ಭಾಗದಲ್ಲಿ ಸುಲಭದ ಕ್ಯಾಚ್ ಅವಕಾಶವನ್ನಿದೆ ಈಗ ಯತೀಶ್ ಮಾಡಿಕೊಳ್ತಾ ಇದ್ದಾರೆ ಕೂಡ. ಬ್ಯಾಕ್ ಟು ಬೌಲರ್ ರೂಪದಲ್ಲಿ ಈಗ ಉದಾಹರಣೆ ಒಪ್ಪಿಸ್ತಾ ಇದ್ದಾರೆ ತವೀದ್. ತಾವೀದ್ ನಿರ್ಗಮನದ ಬಳಿಕವಾಗಿ ಹೊಸ ದಾಟಿಗೆ ಆ ಕಡೆ ಪ್ರವೇಶ ಕಳ್ಕೊಳ್ಬೇಕಾಗ್ತಾ ಇದೆ ಕೂಡ. ನಮ್ಮ ಲತೀಫ್ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರು ನಾಗೇಂದ್ರಣ್ಣವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ವೇದಿಕೆಗೆ ಆಗಮಿಸ್ತಾರೆ. ಅದೇ ರೀತಿ ಜನಪ್ರಿಯ ಶಾಸಕರು ರಘುಮೂರ್ತಿ ಅವರು ಕೂಡ ಈ ಒಂದು ವೇದಿಕೆಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಗಮಿಸ್ತಾರೆ. ಇಬ್ಬರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಯತೀಶ್ ಆರಂಭಿಕ ಎಸೆತದಲ್ಲಿ ದುಬಾರಿಯಾದ ಬಳಿಕವಾಗಿ ಸತತ ಹಾವಳಿ ಉದಾರಿಗಳು ಇದೀಗ ನೆಲಕ್ಕೆ ಉಳುತ್ತಾ ಇದೆ. ಹೊಸ ದಾಡಿಗ ಲತೀಫ್ ಅಂಕಣ ಪ್ರವೇಶ ಮಾಡಿಕೊಳ್ತಾ ಇದ್ದಾರೆ ಕೂಡ ಸಕಲೇಶ್ಪುರ ಪರವಾಗಿ. ನಮ್ಮ ಚಿತ್ರದುರ್ಗ ಟೆನಿಸ್ ಬಾಲ್ ಕ್ರಿಕೆಟ್ ಅಸೋಸಿಯೇಷನ್ ಪದಾಧಿಕಾರಿಗಳು ಯಾರೇ ಇದ್ರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಬ್ಯಾಕ್ವರ್ಡ್ಸ್ ಅಲ್ಲಿ ಕಟ್ ಮಾಡುವಂತಹ ಪ್ರಯತ್ನಗಳು ತಕ್ಕ ಮಟ್ಟಿಗೆ ಯಶಸ್ಸನ್ನು ಪಡ್ಕೊಳ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಕಾಡ್ತಾ ಇದೆ ಕೂಡ. ತಂಡದ ಒಟ್ಟಾರೆಗಳಿಗೆ 17. ತೃತೀಯವನ್ನ ಅಂತಿಮ ಎಸೆತಕ್ಕಾಗಿ ಮತ್ತೆ ಯತೀಶ್
ಲತೀಫ್. ಬೀಸುವ ಪ್ರಯತ್ನ, ಪರ್ಫೆಕ್ಟ್ ಟಚ್ ಕಳ್ಕೊಳ್ತಾರೆ. ದಾಂಡು ಬಿಟ್ಟು ಮೇಲೆ ಲಭಿಸ್ತಾ ಇದೆ ಕೂಡ. ಹೋಗ್ತಾ ಇದ್ದ ತೃತೀಯ ಅವರ ಬಳಿಕವಾಗಿ ತಂದ ಒಟ್ಟಾರೆ ಗಳಿಕೆ 17ಕ್ಕೆ ತಲುಪ್ತಾ ಇದೆ. 17ಕ್ಕೆ 4. ಅಲ್ಲಿ ಜಯ ಕರ್ನಾಟಕ ಟಾಸ್ಗೆ ಬನ್ನಿ ಎಂಬಂತ ಅಂತಿಮ ಕರೆ ರವಾನಿಸ್ತಾ ಇದ್ದಾವೆ ಕೂಡ. ಈಗಾಗಲೇ ಅಥರ್ವ ಶೃಂಗೇರಿ ತಮ್ಮ ಉಪಸ್ಥಿತಿಯನ್ನು ಕಂಡುಕೊಳ್ತಾ ಇದೆ. ಜಯ ಕರ್ನಾಟಕ ಬೆಂಗಳೂರಿನ ಕಪ್ತಾನರು ಅಥವಾ ಪ್ರತಿನಿಧಿ ತರದ ಪ್ರಮುಖ ವ್ಯವಸ್ಥಾಪಕರು ದಯವಿಟ್ಟು ಕಪ್ತಾನರನ್ನು ಕಳುಹಿಸಿಕೊಡಿ ಎಂಬುದಾಗಿ ಕರೆ ನೀಡುತ್ತಾ ಇದ್ದಾವೆ. ಇನ್ನು ಕೂಡ ದಿನದ 3 ಪ್ರಮುಖ ಪಂದ್ಯಾಟಗಳು, ನಿರ್ಣಾಯಕ ಪಂದ್ಯಾಟಗಳು ಗುರುತನ್ನು ಕಂಡುಕೊಳ್ಬೇಕು. ಇದೇ ಒಂದು ಅಂಕಣದಲ್ಲಿ ಆ ವಿಚಾರವಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಇದ್ದಾವೆ. ಚಿತ್ರದುರ್ಗದ ಇತಿಹಾಸದ ಯಶೋಗಾಥೆಯನ್ನು ಕಂಡುಕೊಳ್ಳಬಲ್ಲಂತಹ, ಚಿತ್ರದುರ್ಗವೆಂದಾಗಲೇ ನೆನಪಾಗಬಲ್ಲಂತಹ ವೀರ ಮದಕರಿ ನಾಯಕನ ಸವಿ ನೆನಪಿಗಾಗಿ ರಾಜ ವೀರ ಮದಕರಿ ನಾಯಕ ಕಪ್ 2020 ಆಯೋಜಿಸ್ತಾ ಇರತಕ್ಕಂತಹ ಸೂರಪ್ಪ ಸ್ನೇಹಜೀವಿ ಗೆಳೆಯರ ಬಳಗ, ಅದೇ ರೀತಿಯಾಗಿ ದುರ್ಗಾ 11 ಕ್ರಿಕೆಟರ್ಸ್ ಚಿತ್ರದುರ್ಗ ಸತತ 5ನೇ ದಿನದಲ್ಲಿ ಅಂತಿಮ ಹಂತದ ಪಂದ್ಯಾಟಗಳು ಜರುಗ್ತಾ ಇದೆ. ಅಂತಿಮ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಜರುಗ್ತಾ ಇದೆ ಕೂಡ. ಅಂತಿಮ ಉಪಾಂತ್ಯದ ಟಿಕೆಟ್ ಅನ್ನು ಪಡೆಯುವಂತ ತಂಡಕ್ಕಾಗಿ ಈ ಒಂದು ಪಂದ್ಯಾಟ ಮುಂದುವರಿಕೆ ಮಾಡಿಕೊಳ್ತಾ ಇದೆ. ಬೀಸುವಂತ ಪ್ರಯತ್ನಗಳಿಗೆ ತಕ್ಕ ಯಶಸ್ಸು ಕಂಡುಕೊಳ್ತಾ ಇಲ್ಲ. ಬಾರಿ ದಾಂಡು ಚೆಂಡು ನಡುವೆ ಸಂಪರ್ಕ ಸಾಧ್ಯತೆಯನ್ನು ಕಂಡುಕೊಳ್ತಾ ಇಲ್ಲ. ಕನೆಕ್ಟಿವಿಟಿ ಕೊರತೆ ಎದ್ದು ಕಾಣ್ತಾ ಇದೆ ಕೂಡ. ಅರಬಿಕ್ ಎಸ್ತ ಡಾಟ್ ಬಾಲ್ ಮತ್ತೆ ಭಾರತ್. ಬೀಸುವಂತ ಪ್ರಯತ್ನ, ಕಾಲಾಂಚನ ಎಸೆತ, ಯಾರ್ಕರ್ ಮಾದರಿ ಎಸೆತಗಳು ಹಂತದಲ್ಲಿ ವಂಚಿಸುವಲ್ಲಿ ಸಫಲತೆ ಕಾಡ್ತಾ ಇದೆ. ಡಾಟ್ ಬಾಲ್ ಸೇರ್ಪಡೆ ಕೂಡ. ಈ ತರಬಾರಿ ಬೇಯಿಸೋದ ಪ್ರಯತ್ನ, ಓಟಗಳಿಗೆ ಅವಕಾಶ ಬರ್ತಾ ಇದೆ ಕೂಡ. ಟೆನ್ನಿಸ್ ಬಾಲ್ ಕ್ರಿಕೆಟ್ ಅಸೋಸಿಯೇಷನ್ 4ನೇ ಎಸೆತ ಮತ್ತೆ ಭಾರತ್ ಟು ಲತೀಫ್. ಪೂರ್ಣಾಂತರ ಚೆಂಡು, ಸ್ಲೋವರ್ ಎಸೆತ, ಗತಿ ಪರಿವರ್ತಿತ ಎಸೆತ ಇದೀಗ ಬಳುವಾಗ್ತಾ ಇದೆ. ಎಸೆತಗಾರಿಕೆಯಲ್ಲಿ ಬಹಳಷ್ಟು ಚಾಲಾಕ್ಷತೆಯನ್ನು ತೋರ್ಪಡಿಸ್ತಾ ಇರ್ತಕ್ಕಂಥ ಭಾರತ್ ಗೆಳೆಯರು. ಹೆಚ್ಚು ಅವಕಾಶ ಕಳೆದುಕೊಂಡ್ರು. ಕೇವಲ ಒಂಟಿ ಓಟಗಳಿಗೆ ಮಾತ್ರ ಅವಕಾಶದಲ್ಲಿ ಕ್ಷೇತ್ರರಕ್ಷಕರು ಬಿಟ್ಟುಕೊಳ್ತಾ ಇದ್ದಾರೆ ಕೂಡ. ಲಾಗ ಕ್ಷೇತ್ರದಲ್ಲಿ ಪ್ರಣಾಮ್ ಇದೀಗ ಚಿತ್ರದುರ್ಗ ಟೆನ್ನಿಸ್ ಬಾಲ್ ಕ್ರಿಕೆಟ್ ಅಸೋಸಿಯೇಷನ್ ಅಪ್ಲಿಕೇಶನ್ ಫಾರಂ ನ ಓಪನಿಂಗ್ ಸೆರೆಮನಿ ಇದೆ. ದಯವಿಟ್ಟು ನಮ್ಮ ಪದಾಧಿಕಾರಿಗಳ ಮುಂದೆ ಬರಬೇಕು. ಇದರ ಓಪನಿಂಗ್ ಅನ್ನ ನಮ್ಮ ರಘುರಾಮ್ ರೆಡ್ಡಿ ಅವರು ಹಾಗೂ ರಾಜಣ್ಣ ಅವರು, ಲೋಕಾಯುಕ್ತ ಇನ್ಸ್ಪೆಕ್ಟರ್ ಇಸ್ರೋ ಬಾಯ್ ಎಲ್ಲರೂ ಸೇರಿ ಈ ಒಂದು ಚಿತ್ರದುರ್ಗ ಟೆನ್ನಿಸ್ ಬಾಲ್ ಅಸೋಸಿಯೇಷನ್ ನ ಈ ಒಂದು ಅಪ್ಲಿಕೇಶನ್ ಫಾರಮ್ಸ್ ನ ಓಪನಿಂಗ್ ಸೆರೆಮನಿ ಮಾಡ್ಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಒಂದು ನಿಮಿಷ ನಮ್ಮ ಪದಾಧಿಕಾರಿಗಳು ದಯವಿಟ್ಟು ಮುಂದೆ ಬರಬೇಕು. ನಮ್ಮ ಪದಾಧಿಕಾರಿಗಳು ಯಾರು ಇದ್ದಾರೆ ದಯವಿಟ್ಟು ಎಲ್ಲ ಮುಂದೆ. ಅಧ್ಯಕ್ಷರು ನಾಗಣ್ಣವರಿದ್ದಾರೆ. ನಿಮಿಷ ಅಣ್ಣ, ನಿಮಿಷ ಕ್ಯಾಮ್ರಾ ನೋಡು. ನಮ್ಮ ಗೌರವ ಅಧ್ಯಕ್ಷರಿದ್ದಾರೆ, ಶಂಕರಣ್ಣವರಿದ್ದಾರೆ. ನಮ್ಮ ಉಪಾಧ್ಯಕ್ಷರು ಫರಾಬಾಯ್, ಇಸ್ಮಾಯಿಲ್ ಬಾಯ್ ಇದ್ದಾರೆ. ಅದೇ ರೀತಿ ನಮ್ಮ ಡೈರೆಕ್ಟರ್ಸ್ ಕೂಡ ಇದ್ದಾರೆ. ಇದೀಗ ಓಪನಿಂಗ್ ಸೆರೆಮನಿಯನ್ನ ಎಲ್ಲರೂ ಸೇರಿ, ಅತಿಥಿ ಗಣ್ಯರು ಸೇರಿ ಮಾಡ್ಕೊಡ್ಬೇಕಾಗಿ ಕೇಳ್ತಿದ್ದೀನಿ. ದಯವಿಟ್ಟು ಇದೊಂದು ಓಪನಿಂಗ್ ಸೆರೆಮನಿಯನ್ನ ಮಾಡಿ ಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಚಿತ್ರದುರ್ಗ ಟೆನ್ನಿಸ್ ಬಾಲ್ ಕ್ರಿಕೆಟ್ ಅಸೋಸಿಯೇಷನ್ ಮಂಜಣ್ಣ ಅವರು ಬೇಗ ಬನ್ನಿ ಮೇಲೆ. ಚಿತ್ರದುರ್ಗ ಟೆನ್ನಿಸ್ ಬಾಲ್ ಕ್ರಿಕೆಟ್ ಅಸೋಸಿಯೇಷನ್ ಈ ಒಂದು ಅಪ್ಲಿಕೇಶನ್ ಫಾರಮ್ಸ್ ಚಿತ್ರದುರ್ಗ ಕ್ರಿಕೆಟ್ನ ಇನ್ನು ಉತ್ತುಂಗದ ಮಟ್ಟಕ್ಕೆ ತಗೊಂಡೋಗ್ಲಿಕ್ಕೆ ಎಲ್ಲ ಸಮಾನ ಮನಸ್ಕರು ಸೇರಿ, ಎಲ್ಲ ತಂಡದವರು ಸೇರಿ ಈ ಒಂದು ಅಪ್ಲಿಕೇಶನ್ ಫಾರಮ್ನ ಮಾಡಿಸಿರ್ತವೆ. ಎಲ್ಲರಿಗೂ ಒಂದೊಂದು ಸತ್ ಕೊಡಿ. ಬೇಯಿಸುವಂತ ಪ್ರಯತ್ನಗಳಿಗೆ ಅವಕಾಶ ಕಂಡುಕೊಡ್ತಾ ಇಲ್ಲ ಕೂಡ. ಅತಿಕ್ರಮ ಸೂಚನೆ ರವಾನೆ ಕಾಡುತ್ತಾ ಇದೆ. ಬಹುಶಃ ಕರಾವಳಿ ಭಾಗದಲ್ಲಿ ಉಡುಪಿ ಜಿಲ್ಲೆ ಮೊಟ್ಟ ಮೊದಲ ಬಾರಿಗೆ ಟೆನ್ನಿಸ್ ಬಾಲ್ ಕ್ರಿಕೆಟ್ ಅಸೋಸಿಯೇಷನ್ ಕಂಡುಕೊಡ್ತಿದೆ. ಆ ಬಳಿಕವಾಗಿ ಕುಂದಾಪುರ ಟೋರ್ಪಡೆಸ್ ಕ್ರಿಕೆಟ್ ಸಂಸ್ಥೆ ಕೂಡ ಇವತ್ತಿನದಲ್ಲಿ ಬಹಳಷ್ಟು ಎತ್ತರಕ್ಕೆ ಬೆಳೆದಿರುತ್ತಿರ್ತಕ್ಕಂತಹ ಟೆನ್ನಿಸ್ ಬಾಲ್ನ ದಿಗ್ಗಜ ಸಂಸ್ಥೆಗಳು. ಇದೀಗ ಚಿತ್ರದುರ್ಗ ಕೂಡ ಇದೇ ಹಾದಿಯಲ್ಲಿ ಗುರುತನ್ನು ಕಂಡುಕೊಳ್ತಾ ಇದೆ. ಚಿತ್ರದುರ್ಗ ಜಿಲ್ಲಾ ಟೆನ್ನಿಸ್ ಬಾಲ್ ಕ್ರಿಕೆಟ್ ಅಸೋಸಿಯೇಷನ್
ಚಿತ್ರದುರ್ಗ ಟೆನ್ನಿಸ್ ಬಾಲ್ ಕ್ರಿಕೆಟ್ ಅಸೋಸಿಯೇಷನ್ನ ಸರ್ವ ಪದಾಧಿಕಾರಿಗಳು ಇದೀಗ ಚಿತ್ರದುರ್ಗದ ಟೆನ್ನಿಸ್ ಅಸೋಸಿಯೇಷನ್ ಅಪ್ಲಿಕೇಶನ್ ಫಾರ್ಮ್ ಬಿಡುಗಡೆ ಕಾರ್ಯಕ್ರಮವನ್ನು ಕಂಡುಕೊಳ್ತಾ ಇದ್ದಾರೆ ಮುಖ್ಯ ವೇದಿಕೆಯಲ್ಲಿ ಕೂಡ. ಈ ಸ್ವಂತ ಪ್ರಯತ್ನಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಎಲ್ಲರಿಗೂ ಬಹುತೇಕವಾಗಿ ಈ ಪಂದ್ಯದ ಸಂಪೂರ್ಣ ನೇರ ಪ್ರಸಾರ ಮಾಡ್ತಾ ಇರ್ತಕ್ಕಂಥ ಸಂಸ್ಥೆ ಎಂ ಸ್ಪೋರ್ಟ್ಸ್ ತನ್ನೆಲ್ಲ ತಂತ್ರಜ್ಞಾನವನ್ನು ಆಧುನಿಕ ಮಟ್ಟದಲ್ಲಿ ಈ ಪಂದ್ಯಾಟವನ್ನು ನೇರ ಪ್ರಸಾರವಾಗಿ ತೋರ್ಪಡಿಸ್ತಾ ಇದೆ ಕೂಡ. ಇದೀಗ ಡ್ರೋನ್ ಚಿತ್ರೀಕರಣ ಕೂಡ ಮುಂದುವರಿಕೆ ಕಾಣುತ್ತಾ ಇದೆ. ಮತ್ತೆ ಬೇಯಿಸುವ ಪ್ರಯತ್ನ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ ಕೂಡ. ಕೌಕರಾಡಿ ಭಾಗದಲ್ಲಿ ಸುಧಾರಿತ ಕ್ಷೇತ್ರ ಕೂಡ ಕಂಡುಕೊಳ್ತಾ ಇದೆ. ಓದೋಣದ ಹೆಚ್ಚುವರಿ ಮುಖಾಂತರವಾಗಿ ತನ್ನದ ಒಟ್ಟಾರೆ ಗಳಿಕೆ ಹಂತದಲ್ಲಿ 22ಕ್ಕೆ ತಲುಪ್ತಾ ಇದೆ ಕೂಡ. ಒಂದಂತೂ ಭವಿಷ್ಯದ ಸೂಚನೆಯನ್ನು ಸಂಘಟಕರು ಪ್ರಮುಖ ಹಿರಿಯ ಆಟಗಾರರು ಚಿತ್ರದುರ್ಗ ಪರಿಸರದ ಅತ್ಯಂತ ಅನುಭವಿ ಕ್ರಿಕೆಟಿಗರಾಗಿರ್ತಕ್ಕಂಥ ರಾಮಣ್ಣವರ ಮುಖಾಂತರವಾಗಿ ಕಂಡುಕೊಳ್ತಾ ಇದ್ದಾವೆ. ಮುಂಬರುವ ದಿನಗಳಲ್ಲಿ ಮುಂದಿನ ಋತುಮಾನದಲ್ಲಿ ಕ್ರಿಕೆಟ್ ದುರ್ಗಾ ಕ್ರಿಕೆಟ್ 11 ಇದೇ ಒಂದು ಅಂಕಣದಲ್ಲಿ ಪಂದ್ಯಾಟವನ್ನು ನಡೆಸುವುದಿದ್ರೆ ಅದು ಸ್ಟೇಟ್, ಅದೇ ರೀತಿಯಾಗಿ ನಾನ್ ಸ್ಟೇಟ್ ವಿಭಾಗದಲ್ಲಿ ಪ್ರತ್ಯೇಕವಾಗಿ ಪಂದ್ಯಾಟವನ್ನು ನಡೆಸಿಕೊಡಲಾಗ್ತದೆ. ಇದು ರಾಮಣ್ಣ ದುರ್ಗಾ 11 ಮುಖಾಂತರವಾಗಿ ಕೊಡ್ತಾ ಇರ್ತಕ್ಕಂಥ ಒಂದು ಭಾಷೆ ಕೂಡ. ಲೋಕಿ ಪುತ್ತೂರು ಈಗಾಗಲೇ ಟಾಸ್ ಪ್ರಕ್ರಿಯೆಗೆ ಆಗಮಿಸ್ತಾ ಇದ್ದಾರೆ ಜಯ ಕರ್ನಾಟಕ ಪರವಾಗಿ. ಅಂತಿಮ 5 ಓವರ್ ಬಳಿಕವಾಗಿ ತಂಡದ ಒಟ್ಟಾರೆ ಗಳಿಕೆ ಇದೆ ಈಗ 22ಕ್ಕೆ 4. ಅಂತಿಮ 6 ಎಸೆತ ಬಾಕಿ ಉಳಿತಾ ಇದೆ. ಆರು ಎಸೆತ 34 ಅವಶ್ಯಕತೆ. 6ಕ್ಕೆ 34. ಮಾಜಿ ಸಚಿವರು ಜನಪ್ರಿಯ ನಾಯಕರಾದಂಥ ಶಾಸಕರು ನಾಗೇಂದ್ರ ಅವರು ಕೆಲವೇ ಕ್ಷಣಗಳಲ್ಲಿ ನಮ್ಮ ರಾಜವೀರ ಮಧುಕರ್ ನಾಯಕ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ಹೃತ್ಪೂರ್ವಕ ಒಂದು ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅಂತಿಮವನ್ನು ಪ್ರಮೋದ್ ದಾಖಲಿಸ್ತಾ ಇದ್ದಾರೆ ಕೂಡ. ಈ ತರವಾದ ಬೇಯಿಸುವ ಪ್ರಯತ್ನ ಸ್ಕ್ವೇರ್ ಲೆಗ್ ಭಾಗದಲ್ಲಿ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಒಂದು ಓಟಗಳನ್ನು ಪೂರೈಸುವ ಪ್ರಯತ್ನವನ್ನು ಈಗ ಕಂಡುಕೊಳ್ತಾ ಇಲ್ಲ. 6 ಕಿಂಗ್ ಬಹುತೇಕವಾಗಿ ಪಂದ್ಯಾಟದಲ್ಲಿ ಗೆಲುವಿನ ನಗೆಯನ್ನು ಬೀರುವಂತಹ ಪ್ರಯತ್ನದಲ್ಲಿದೆ ಈಗ ಪಾಂಚಜನ್ಯ. ಜಿಬಿ ಮುಂದುವರಿಕೆ ಪಡ್ಕೊಳ್ತಾ ಇದೆ. ಸ್ವಸ್ತಿಕ್ ನಾಗರಾಜ್, ನ್ಯಾಷನಲ್ ಕುಟ್ಟಿ ಹಾಗೂ ಚಿಕ್ಕಮಗಳೂರು ಕಿರಣ್ ದಯವಿಟ್ಟು ವೇದಿಕೆ ಮೇಲೆ ಬಂದು ತಮ್ಮ 1000 ರೂಪಾಯಿ ತಗೊಂಡು ಹೋಗಬೇಕು. ಸಿಕ್ಸರ್ಗೋಸ್ಕರ ಕೊಟ್ಟಿದ್ದು. ಬೇರಿಸಿದ ಸಿಕ್ಸರ್ ಅಂತಿಮ ಹಂತದಲ್ಲಿ ಗುರುತನ್ನು ಪಡ್ಕೊಳ್ತಾ ಇದೆ. ಡಿಸಿಷನ್ ಇಲ್ಲೇ ಹೇಳಬೇಕು, ಇದು ದುರ್ಗದ ನಿಯಮ. ಮುಂದಿನ ಋತುವಿನಲ್ಲಿ ಇದೇ ಒಂದು ಚಿತ್ರದುರ್ಗದ ಅಂಕಣದಲ್ಲಿ ಸ್ಟೇಟ್ ವಿಭಾಗ, ಅದೇ ರೀತಿಯಾಗಿ ನಾನ್ ಸ್ಟೇಟ್ ವಿಭಾಗದಲ್ಲಿ ಪ್ರತ್ಯೇಕವಾಗಿ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾಟವನ್ನು ನಡೆಸುವಂತಹ ಯೋಜನೆಯನ್ನು ಈಗಾಗಲೇ ರೂಪಿಸಿಕೊಳ್ತಾ ಇದೆ ದುರ್ಗಾ 11. ಅದೇ ರೀತಿಯಾಗಿ ಸ್ನೇಹಜೀವಿ ಗೆಳೆಯರ ಬಳಗ ಪ್ರಸ್ತುತ ದಿನದಲ್ಲಿ ಕಂಡಿರ್ತಕ್ಕಂಥ ತಡವರಿಕೆ ಈ ನಿರ್ಧಾರಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಬಹಳಷ್ಟು ಬೇಸರದಿಂದಾಗಿ ರಾಮಣ್ಣನವರು ಈ ನಿರ್ಧಾರವನ್ನು ಕೈಗೊಳ್ತಿದ್ದಾರೆ ಎಂಬಂತ ಸೂಚನೆ ಕೂಡ ರವಾನಿಸ್ತಾ ಇದ್ದಾರೆ. ಅದೇನೇ ಇರಲಿ, ಮುಂದಿನ ದಿನದಲ್ಲಿ ಪಂದ್ಯಾಟವನ್ನು ಕಡಾಖಂಡಿತವಾಗಿ ನಡೆಸ್ತೇವೆ. ಆದರೆ ಪಂದ್ಯಾಟದ ಚಿತ್ರಣ ತಳುಕು ಬಟ್ಟಿ ಮಾತ್ರ ಬದಲಾಗಿರ್ತದೆ ಎಂಬುದು ಸ್ನೇಹಜೀವಿ ಗೆಳೆಯರ ಬಳಗ, ಅದೇ ರೀತಿಯಾಗಿ ದುರ್ಗಾ 11ನ ಸೂಚನೆ. ಕೆಲವೇ ಕ್ಷಣಗಳಲ್ಲಿ ಜನಪ್ರಿಯ ತಂಡವಾಗಿ ಸೆಮಿಫೈನಲ್ ಕೊಡ್ತಾ ಇದೆ ಕೂಡ ಜಿಮ್ಮಿ ಪಾಂಚಜನ್ಯ ಆಗಮಿಸ್ತಾ ಇದ್ದಾರೆ.
ಟಾಸ್ ಆಗಿದ್ರೆ ಎರಡು ತಂಡದ ಆಟಗಾರರು ಸೆಂಟರ್ ಪಿಚ್ ಲೈನ್ ಅಪ್ ಮಾಡಿ ದಯವಿಟ್ಟು. ಎಸ್ ಟಾಸ್ ಕರಗವನ್ನು ಎರಡು ತಂಡದ ಆಟಗಾರರು. ಅಥರ್ವ ಶೃಂಗೇರಿ ಬೌಲಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿದೆ. ಎಸ್ ನವೀನಣ್ಣ ದಯವಿಟ್ಟು ಬೇಗನೆ ಹೋಗಿ ಲೈನ್ ಅಪ್ ಎಸ್ ನವೀನಣ್ಣ ಒಂದು ನಿಮಿಷ. ಅಲ್ಲಿ ಅಥರ್ವ ದಯವಿಟ್ಟು ಮುಖ್ಯ Line up ಪಂದ್ಯಕ್ಕೆ ಬನ್ನಿ. first ಮಾಡಿ, line up ಅದೇ ಮಾಡಿ. ರೀತಿಯಾಗಿ ಜೈ ಕರ್ನಾಟಕ ಕೂಡ ಎರಡು ತಂಡದ ಆಟಗಾರರು ಲೈನ್ ಅಪ್ ಮಾಡಿ. ಬೋಟ್ ಕಂಪಲ್ಸರಿ ಇಮಿಡಿಯೇಟ್ ಆಗಿ ಪಿಚ್ಗಿನ ಮುಂಭಾಗಕ್ಕೆ ವೇದಿಕೆಯ ಫೇಸಿಂಗ್ ಗೆ ಲೈನ್ ಅಪ್ ಮಾಡಿ ದಯವಿಟ್ಟು. ಎಸ್ ಎರಡು ತಂಡದ ಆಟಗಾರರು ಗಮನಿಸಿಕೊಳ್ಳಿ. ಜನಪ್ರಿಯ ನಾಯಕರು, ಮಾಜಿ ಸಚಿವರು, ಎಸ್ ಅಥರ್ವ ಶಾಸಕರು, ಅಥರ್ವ ಬಳ್ಳಾರಿ ಗ್ರಾಮೀಣ ಜೈ ಕರ್ನಾಟಕ ಶಾಸಕರಾದಂಥ ನಾಗೇಂದ್ರನವರು ಕೆಲವೇ ಕ್ಷಣಗಳಲ್ಲಿ ನಿಮ್ಮನ್ನ ಸೇರ್ಕೊಳ್ತಾರೆ. ಇದೇ ಐತಿಹಾಸಿಕ ಹಳೆ ಮಾಧ್ಯಮಿಕ ಶಾಲಾ ಆವರಣದಲ್ಲಿ ಬೈಕ್ಗಳು ಅಡ್ಡ ಇದೆ ಅಂತೆ ನೋಡ್ರಿ. ಪೊಲೀಸರು ತಗೊಂಡ್ರೆ ನಮಗೆ ಸಂಬಂಧ ಇಲ್ಲ, ದಯವಿಟ್ಟು ಬೈಕ್ಗಳನ್ನ ತೆಗಿಬೇಕು. ಎಸ್ ಅಲ್ಲಿ ಜೈ ಕರ್ನಾಟಕ ಬನ್ನಿ. ಅಥರ್ವ ಅದೇ ರೀತಿಯಾಗಿ ದಯವಿಟ್ಟು ಒಳಗೆ ಬನ್ನಿ. ಈ ಒಂದು ಅಲ್ಲಿ line up ಸಂದರ್ಭದಲ್ಲಿ ಕಾರ್ಯ ನಾವು ಮಾಡಿಕೊಳ್ಳಿ. ನಮ್ಮೆಲ್ಲ ಶಾಸಕರನ್ನ ಮುಖ್ಯವಾಗಿದೆ ಈಗ ನೆನ್ಸ್ಕೊಂಡ್ಲೇಬೇಕು. ಪರಿಚಯ ಅವರು ಮಾಡಿಕೊಳ್ಳುವರಿದ್ದಾರೆ. ಉಭಯ ಕೆ. ಸಿ. ವೀರೇಂದ್ರ ತಂಡಗಳಿದ್ದಾರೆ. ಮೂರನೇ ಬಾರಿಗೆ ಅವರ ಒಂದು ಸಹಾಯ, ಅವರ ಒಂದು ಅಭಿವೃದ್ಧಿ ಕಾರ್ಯಗಳನ್ನ ನಾವು ನೆನೆಸ್ಕೋಬೇಕಾಗುತ್ತೆ. ಅವರ ಸಹೋದರರಂತ ಕೆ. ಸಿ. ರಾಜಣ್ಣ ಅವರು ಕೂಡ ಹಿಂದೆ ನಾವು ಈ ಒಂದು ಸಂದರ್ಭದಲ್ಲಿ ನೆನೆಸ್ಕೋಬೇಕಾಗುತ್ತೆ. ನಮ್ಮ ಶಾಸಕರು ಸಚಿನ್ ಈ ಒಂದು ವೇದಿಕೆಯಲ್ಲಿ ಇದ್ದಿದ್ರೆ ಸಚಿನ್ ಇಲ್ಲಿ ಕಳೆ ಮುಂದೆ ಮಾಡಿ, ಮುಂದೆ ಇಲ್ಲೇ ಬೇರೆ ಲೆವೆಲ್ ಅಲ್ಲಿ ಇರೋದು. ಸ್ಟೇಜ್ಗೆ ನಮ್ಮ ಅಪೋಸಿಟ್ ಶಾಸಕರು ಅವರ ಒಂದು ಅನುಪಸ್ಥಿತಿ ನಮಗೆ ತುಂಬಾ ಕಾಡ್ತಿದೆ. ಅವ್ರು ಇರಬೇಕಾಗಿತ್ತು ಅಂತ ಏನು ವೇದಿಕೆಯಿಂದ ನಾವು ಹೇಳ್ತಾ ಇದ್ದೇವೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾಗೇಂದ್ರಣ್ಣವ್ರು ಬರ್ತಾ ಇದ್ದಾರೆ.